ಹಾಯ್ ಹಲೋ ನಮಸ್ಕಾರ. ಸೊ ಎಲ್ಲ ಕರ್ನಾಟಕದ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಸಾಧನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆದ್ಮೇಲೆ ಇವತ್ತು ನಾವು ಈ PDO ಗ್ರೇಡ್ 1 ಗ್ರೇಡ್ 2 SDAA ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಸೊ ಗ್ರಾಮ್ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕ್ಲಾಸಸ್ಗೆ ತಗೋತಾ ಇದ್ದೀವಿ. ಸೊ ಇಲ್ಲಿ ಪಂಚಾಯತ್ ರಾಜ್ ಇತಿಹಾಸವನ್ನು ನಾವಿಲ್ಲಿ ಮಾತಾಡ್ತಾ ಹೋಗ್ತೀವಿ. ನನ್ನ ಹೆಸರು ಕುಮಾರ್ ಚೌಹಾಣ್ ಅಂತ. ಸೊ ಇಲ್ಲಿ ನಾವು ಪಂಚಾಯತ್ ರಾಜ್ ಇತಿಹಾಸದ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ನನ್ನ ಗ್ರಾಮ್ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಬುಕ್ಕು ಇದು 2ನೇ ಮುದ್ರಣ ಚೌಹಾಣ್ ಪಬ್ಲಿಕೇಶನಿಂದ ಸೊ ಆಲ್ರೆಡಿ ಮಾರುಕಟ್ಟೆಗೆ ಬಂದಿದೆ. ಹಾಗಾಗಿ ಇದನ್ನು ನೀವು ತೊಗೋಬೋದು. ಇದನ್ನು ನಾನು ಆಡು ಭಾಷೆಯಲ್ಲಿ ಏನಪ್ಪ ಅಂದ್ರೆ ಗ್ರಾಂಥಿಕವಾಗಿದ್ದರಿಂದ ಆಡು ಭಾಷೆಯಲ್ಲಿ ಇದನ್ನು ನಾನು ಬರೆದಿದ್ದೀನಿ. ಸೊ ಇದರಲ್ಲಿ ಈ ಬುಕ್ಕಲ್ಲಿ ಏನಪ್ಪ ಅಂದ್ರೆ ನಾವು ಈ ಕಾಯ್ದೆಯನ್ನು ಪಂಚಾಯತ್ ಕಾಯ್ದೆಯನ್ನು ನಾವು ನೋಡಿದ್ವಿ, ಪಂಚಾಯತ್ ಐತಿಹಾಸಿಕ ಹಿನ್ನೆಲೆಯನ್ನು ಸೇರಿಸಿದ್ವಿ ಮತ್ತು ಕೇಂದ್ರ ಮತ್ತು ರಾಜ್ಯದ ಯೋಜನೆಗಳನ್ನು ನಾವು ಇದರಲ್ಲಿ ಸೇರಿಸಿದ್ವಿ ಮತ್ತು ಟಾಪಿಕ್ ವೈಸ್ ಏನು ಮಾಡಿದ್ವಪ್ಪ ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಈ ಬುಕ್ಕಲ್ಲಿ ನಾವು ಸೇರಿಸಿದ್ವಿ. ಅಷ್ಟೇ ಅಲ್ಲದೆ 2022ರ ಬಡ್ಜೆಟನ್ನು ಕೂಡ ನಾವು ಇದರಲ್ಲಿ ಸೇರಿಸಿದ್ವಿ. ಸ್ವಲ್ಪ ಕರ್ನಾಟಕದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಆರ್ಥಿಕ ಸಮೀಕ್ಷೆ ಅಂದರೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಸಮೀಕ್ಷೆಯನ್ನು ಮತ್ತು ಸ್ವಲ್ಪ ಪಂಚಾಯತಿಗೆ ಸಂಬಂಧಪಟ್ಟ ಪ್ರಚಲಿತ ಘಟನೆಗಳನ್ನು ಕೂಡ ನಾವು ಈ ಪುಸ್ತಕದಲ್ಲಿ ಸೇರಿಸಿದ್ದೀವಿ. ಹಾಗಾಗಿ ಈ ಪುಸ್ತಕ ನಿಮಗೆ ತುಂಬ ಉಪಯುಕ್ತವಾಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇನ್ನೊಂದು ಬುಕ್ಸ್ ಬರ್ತಾ ಇದೆ, ಭಾರತ ಸಂವಿಧಾನ ಅಂತ. ಇದು ಮುಂದಿನ ತಿಂಗಳಲ್ಲಿ ಅಂದರೆ ಜನವರಿ ತಿಂಗಳಲ್ಲಿ ಬರ್ತದ. ಸೊ ಇದು ಕೂಡ ಚೌಹಾಣ್ ಪಬ್ಲಿಕೇಶನ್ ಇಂದನೇ ಬರ್ತಾ ಇದೆ. ಸೊ ಈ ಬುಕ್ಸ್ ಕೂಡ ನೀವೇನಪ್ಪ ಅಂದ್ರೆ ತೊಗೋಬಹುದು. ಈ ಗ್ರಾಮ್ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಬುಕ್ಸು ಕರ್ನಾಟಕದಲ್ಲಿ ಸಿಗ್ತದೆ, ಎಲ್ಲ ಬುಕ್ ಸ್ಟಾಲ್ಗಳಲ್ಲೂ ಸಿಗ್ತದೆ. ಅಷ್ಟೇ ಅಲ್ಲದೆ ನಮ್ಮ ಸಾಧನದಲ್ಲೂ ಕೂಡ ಈ ಬುಕ್ ಏನಪ್ಪ ಅಂದ್ರೆ ನಿಮಗೆ ದೊರೀತದ ಅಂತ ನೋಡ್ತೀವಿ. ಹಾಗಾದರೆ ಬನ್ನಿ ಆದ್ಮೇಲೆ ನಾವು ಇವತ್ತಿನ ತರಗತಿನ ಪ್ರಾರಂಭ ಮಾಡೋಣ. ಈಗಿನ ತರಗತಿಯಲ್ಲಿ ಪಂಚಾಯತ್ ರಾಜ್ ಇತಿಹಾಸ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಇತಿಹಾಸ ಅಂತ ಇರ್ತದೆ, ಪ್ರತಿಯೊಬ್ಬರಿಗೂ ಒಂದು ಇತಿಹಾಸ ಅಂತ ಇರ್ತದೆ. ಅದೇ ರೀತಿಯಾಗಿ ಪಂಚಾಯತ್ ರಾಜ್ಗೂ ಕೂಡ ಒಂದು ಇತಿಹಾಸವನ್ನು ನಾವು ನೋಡ್ತೀವಿ. ಆದ್ಮೇಲೆ ಪಂಚ ಎಂದರೆ 5 ಜನ, ಆಯತ ಎಂದರೆ ಜೋಡಣೆ, ರಾಜ್ ಅಂದರೆ ಸರ್ಕಾರ, ಪಂಚಾಯತ್ ರಾಜ್ ಅಂತ ನೋಡ್ತೀವಿ. ಸೊ ಹೀಗೆ ಏನಪ್ಪ ಅಂದ್ರೆ 5 ಜನ ಸದಸ್ಯರ ಒಂದು ಮಂಡಳಿಯನ್ನು ನಾವು ಪಂಚಾಯತ್ ಅಂತ ನೋಡ್ತಾ ಹೋಗ್ತೀವಿ. ಈ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ ನಾವು ರಾಮಾಯಣ ಮಹಾಭಾರತದಲ್ಲೂ ಕೂಡ ನೋಡ್ತೀವಿ. ಅಂದರೆ ಸ್ಥಳೀಯ ಆಡಳಿತಗಳನ್ನು ನಾವು ಅಲ್ಲಿಯೂ ಕೂಡ ಗಮನಿಸ್ತಾ ಬರ್ತೀವಿ. ಆದ್ಮೇಲೆ ಸೊ ಪ್ರಾಚೀನ ಕಾಲದಲ್ಲಿ ಏನಪ್ಪ ಅಂದ್ರೆ ನಾವು ನೋಡ್ತೀವಿ, ವೇದಗಳ ಕಾಲದಲ್ಲಿ ಸಭಾ ಮತ್ತು ಸಮಿತಿ ಅಂತ ಬರ್ತದ. ವೇದಗಳ ಕಾಲದಲ್ಲಿ ಸಭಾ ಮತ್ತು ಸಮಿತಿ, ಈಗ ಹೇಗೆ ನಾವು ಸೊ ರಾಜ್ಯಸಭೆ ಮತ್ತು ಲೋಕಸಭೆ ಅಂತ ನಾವು ನೋಡ್ತೀವಿ, ಅದೇ ರೀತಿ ಸಭಾ ಮತ್ತು ಸಮಿತಿ ಅಂತ ಬರ್ತಿತ್ತು. ಸೊ ಅದು ಕೂಡ ಏನಪ್ಪ ಅಂದ್ರೆ ಸ್ಥಳೀಯ ಮಟ್ಟದ ಆಡಳಿತವನ್ನು ಮಾಡ್ತಿತ್ತು. ಅದಷ್ಟೇ ಅಲ್ಲದೆ ಗುಪ್ತರ ಕಾಲದಲ್ಲಿ ಕೂಡ ಪಂಚಾಯತ್ ವ್ಯವಸ್ಥೆ ನೋಡ್ತೀವಿ. ಚೋಳರ ಕಾಲದ 1ನೇ ಪರಾಂತಕನ ಉತ್ತರ ಮೇರೂರು ಶಾಸನ, ಚೋಳರ ಕಾಲದ 1ನೇ ಪರಾಂತಕನ ಉತ್ತರ ಮೇರೂರು ಶಾಸನವು ಕೂಡ ಸೊ ನಮ್ಮ ಸ್ಥಳೀಯ ಸರ್ಕಾರಗಳ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಹೋಗ್ತದ. ಆದರೆ ಸೊ ಬ್ರಿಟಿಷರು ಬರುವಕ್ಕಿಂತ ಮುಂಚಿತವಾಗಿ ಸ್ಥಳೀಯ ಸರ್ಕಾರಗಳು ಇದ್ದು, ಆದರೆ ಬ್ರಿಟಿಷರು ಏನು ಭಾರತಕ್ಕೆ ಬರ್ತಾರ ಅದಾದ ಮೇಲೆ ಸ್ಥಳೀಯ ಸರ್ಕಾರಗಳನ್ನು ಅವರು ಇಗ್ನೋರ್ ಮಾಡ್ತಾ ಹೋಗ್ತಾರೆ, ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಬ್ರಿಟಿಷರು ಭಾರತದಲ್ಲಿ ಆಡಳಿತವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಗ್ರಾಮಗಳ ಲೆಕ್ಕವನ್ನು ನೋಡ್ಕೊಳ್ಳಿಕ್ಕೆ ಪತೆದಾರಿ ಅಂತ ಒಬ್ಬ ಅಧಿಕಾರಿನ ನೇಮಕ ಮಾಡಿ ಆಡಳಿತವನ್ನು ಮಾಡ್ತಾ ಬರ್ತಾರೆ. ನ್ಯಾಯಾಂಗೀಯ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ಫೌಜುದಾರ ಅಂತ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ. ಹೀಗೆ ಏನಪ್ಪ ಅಂದ್ರೆ ಅವರು ಸ್ಥಳೀಯ ಮಟ್ಟದ ಆಡಳಿತ ನೋಡ್ತಾ ಪಂಚಾಯತ್ ಏನು ಮಾಡ್ತಾರೆ, ಪೂರ್ತಿ ನೆಗ್ಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಆದರೆ ಮುಂದೆ ಬ್ರಿಟಿಷರ ಕಾಲದಲ್ಲಿ 1687ರಲ್ಲಿ ಇದು 1687ರಲ್ಲಿ ರಚನೆ ಆಗ್ತದೆ. ಬಟ್ ಜಾರಿಗೆ ಬಂದಿದ್ದು 1688 ಸೆಪ್ಟೆಂಬರ್ 29ರಿಂದ ಏನಪ್ಪ ಅಂದ್ರೆ ಜಾರಿಗೆ ಬರ್ತದೆ ಅಂತ ನೋಡ್ತೀವಿ. ಸೊ ಮದ್ರಾಸಿನಲ್ಲಿ ಸೊ 2ನೇ ಜೇಮ್ಸ್, ಬ್ರಿಟನ್ನಿನ 2ನೇ ಜೇಮ್ಸ್ ಏನು ಮಾಡ್ತಾನಪ್ಪ ಅಂದ್ರೆ ಸೊ ಮದ್ರಾಸಿನಲ್ಲಿ ಪ್ರಪ್ರಥಮ ಬಾರಿಗೆ ಮುನ್ಸಿಪಲ್ ಕಾರ್ಪೊರೇಷನನ್ನು ಪ್ರಾರಂಭ ಮಾಡ್ತಾನೆ. ಈ ಮುನ್ಸಿಪಲ್ ಕಾರ್ಪೊರೇಷನ್ ಏನಪ್ಪ ಅಂದ್ರೆ ಜಗತ್ತಿನ 2ನೇ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ನಾವು ನೋಡ್ತೀವಿ. ಯಾಕಂದರೆ ಮೊದಲನೇ ಮುನ್ಸಿಪಲ್ ಕಾರ್ಪೊರೇಷನ್ ಏನಪ್ಪ ಅಂದ್ರೆ ಲಂಡನ್ ಕಾರ್ಪೊರೇಷನ್ ಅಂತ ನೋಡ್ತೀವಿ. ಮೊದಲನೇ ಮುನ್ಸಿಪಲ್ ಕಾರ್ಪೊರೇಷನ್ ಲಂಡನ್ ಕಾರ್ಪೊರೇಷನ್ ಅಂತ ನೋಡ್ತೀವಿ. ಸೊ ನಮ್ಮ ಮದ್ರಾಸಿನಲ್ಲಿ ಪ್ರಾರಂಭವಾದ ಮುನ್ಸಿಪಲ್ ಕಾರ್ಪೊರೇಷನ್ ಏನಪ್ಪ ಅಂದ್ರೆ ಇದು 2ನೇ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ನೋಡ್ತೀವಿ. ಆದರೆ ನಮ್ಮ ದೇಶದಲ್ಲಿ ಮೊದಲನೇ ಮುನ್ಸಿಪಲ್ ಕಾರ್ಪೊರೇಷನು, ಜಗತ್ತಿನಲ್ಲಿ 2ನೇ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ನೋಡ್ತೀವಿ. ಇದರ ಬೇಸಸ್ ಮೇಲೆ 1726ರಲ್ಲಿ ಬೊಂಬಾಯಿ ಮತ್ತು ಕಲ್ಕತ್ತಾದಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಅದು ಸರಿಯಾದ ರೀತಿಯಲ್ಲಿ ಫಲಕಾರಿ ಆಗಲಿಲ್ಲ. ಅದಾದ ಮೇಲೆ ಏನಪ್ಪ ಅಂದ್ರೆ ಲಾರ್ಡ್ ರಿಪ್ಪನ್ ರವರು ಒಂದು ಗೊತ್ತುವಳಿಯನ್ನು ಹೊರಡಿಸ್ತಾರೆ. ಈ ಲಾರ್ಡ್ ರಿಪ್ಪನ್ ರವರನ್ನ ನಾವು ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರಿತೀವಿ. ಲಾರ್ಡ್ ರಿಪ್ಪನ್ ರವರು ನಾವೇನು ಕರಿತೀವಿ, ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರಿತೀವಿ. ಈ ಲಾರ್ಡ್ ರಿಪ್ಪನ್ ರವರು ಏನು ಮಾಡ್ತಾರಪ್ಪ ಅಂದ್ರೆ 1882 ಮೇ 18ರಂದು 1882 ಮೇ 18ರಂದು ಲಾರ್ಡ್ ರಿಪ್ಪನ್ ರವರು ಏನು ಮಾಡ್ತಾರಪ್ಪ ಅಂದ್ರೆ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಗೊತ್ತುವಳಿಯನ್ನು ಹೊರಡಿಸ್ತಾರ.
ಈ ಲಾರ್ಡ್ ರಿಪ್ಪನ್ ರವರು ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಗೊತ್ತುವಳಿಯನ್ನು ಹೊರಡಿಸ್ತಾರ. ಸೊ ಆ ಗೊತ್ತುವಳಿಯನ್ನು ನಾವು ಏನಂತ ಕರಿತೀವಿ ಅಂತಂದಾಗ ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತಾ ಹೋಗ್ತೀವಿ. ಆ ಗೊತ್ತುವಳಿಯನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ಹಾಗಾಗಿ ಲಾರ್ಡ್ ರಿಪ್ಪನ್ ರವರನ್ನು ನಾವೇನು ಕರಿತೀವಿ, ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರಿತೀವಿ. ಆದ್ಮೇಲೆ ಇವರು ಹೇಳ್ತಾರ, ಈ ಲಾರ್ಡ್ ರಿಪ್ಪನ್ ರವರು ಹೇಳ್ತಾರ, ಸ್ಥಳೀಯ ಸಂಸ್ಥೆಗಳಲ್ಲಿ ಒಟ್ಟು ಸದಸ್ಯರೇನಿರ್ತಾರ ಅದರಲ್ಲಿ ಆ ಅಧಿಕಾರಿಗಳು ಅಂದರೆ ಅಧಿಕಾರಿಗಳು 1/3 ಅಧಿಕಾರಿಗಳಿರಬೇಕು. ಸರ್ಕಾರಿ ಅಧಿಕಾರಿಗಳು 1/3 ಇರಬೇಕು. 2/3 ಸದಸ್ಯರು ಯಾರಾಗಿರ್ಬೇಕಪ್ಪ ಅಂದ್ರೆ ಅಧಿಕಾರೇತರರು ಇರಬೇಕು. ಆವಾಗ ಸ್ಥಳೀಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತ ಅವ್ರು ಹೇಳ್ತಾರೆ. ಸೊ ತದನಂತರ ರಾಯಲ್ ಕಮಿಷನ್ ಅಂತ ನೋಡ್ತೀವಿ. 1907 ಸೆಪ್ಟೆಂಬರ್ 12ರಂದು ರಾಯಲ್ ಕಮಿಷನ್ ನೋಡ್ತೀವಿ. ರಿಪ್ಪನ್ ಗೊತ್ತುವಳಿ ಆಧಾರದ ಮೇಲೆ 1907ರಲ್ಲಿ ಸರ್ ಹೆನ್ರಿ ವಿಲಿಯಂ ಪ್ರಮಾಸ್ ರವರ ನೇತೃತ್ವದಲ್ಲಿ ಒಂದು ವಿಕೇಂದ್ರೀಕರಣ ಆಯೋಗವನ್ನು ಅಥವಾ ರಾಯಲ್ ಕಮಿಷನನ್ನು ನಾವೇನು ಮಾಡ್ತೀವಿ, ಸೊ ರಚನೆ ಮಾಡ್ತೀವಿ, ಸ್ಥಾಪನೆ ಮಾಡ್ತೀವಿ. ಸೊ ಈ ರಾಯಲ್ ಕಮಿಷನ್ ಹೇಳ್ತದ, ಸೊ ಗ್ರಾಮ ಪಂಚಾಯಿತಿಗಳನ್ನು ಪುನಶ್ಚೇತನಗೊಳಿಸಬೇಕು ಮತ್ತು ಇವುಗಳಿಗೆ ಆದಾಯದ ಮೂಲಗಳನ್ನು ಒದಗಿಸಬೇಕು ಅಂತ ಹೇಳಿದ್ರು. ಇವುಗಳಿಗೆ ಆದಾಯದ ಮೂಲಗಳನ್ನು ಒದಗಿಸಬೇಕು ಅಂತ ಇವರು ತಮ್ಮ ವರದಿಯನ್ನು ಕೊಡ್ತಾರ. 1909ರಲ್ಲಿ ತಮ್ಮ ವರದಿಯನ್ನು ಏನಪ್ಪ ಅಂದ್ರೆ ನೀಡ್ತಾರ ಅಂತ ನೋಡ್ತೀವಿ. ಅದಾದಮೇಲೆ ಸೊ ಸ್ವತಂತ್ರ ಭಾರತದಲ್ಲಿ ಅಂದರೆ ನಾವು ನೋಡ್ತಾ ಹೋಗ್ತೀವಿ, ನಮ್ಮ ಮಹಾತ್ಮ ಗಾಂಧೀಜಿಯವ್ರದ್ದು ಕೂಡ ಏನಪ್ಪ ಅಂದ್ರೆ ಸೊ ಗ್ರಾಮ ಪಂಚಾಯಿತಿಯಲ್ಲಿ ತನ್ನದೇ ಆದ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಸೊ ಮಹಾತ್ಮ ಗಾಂಧೀಜಿಯವರು 1919ರಲ್ಲಿ ನವಜೀವನ್ ಟ್ರಸ್ಟ್ ಅಂತ ಒಂದು ಸ್ಥಾಪನೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು 1919ರಲ್ಲಿ ನವಜೀವನ್ ಟ್ರಸ್ಟ್ ಅಂತ ಪ್ರಾರಂಭ ಮಾಡ್ತಾರೆ. ಸೊ ಪ್ರಾರಂಭ ಮಾಡಿ ಗ್ರಾಮ ಸ್ವರಾಜ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಲೇಖನಗಳನ್ನು ಏನು ಮಾಡ್ತಾರೆ, ಅವರು ರಚನೆ ಮಾಡ್ತಾರೆ. ಸೊ ಈ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂದ್ರೆ ಜಾನ್ ರಸ್ಕಿನ್ ರವರ ಅನ್ ಟು ದಿ ಲಾಸ್ಟ್ ಎಂಬ ಕೃತಿಯಿಂದ ಪ್ರಭಾವಿತರಾಗ್ತಾರೆ. ಜಾನ್ ರಸ್ಕಿನ್ ರವರ ಅನ್ ಟು ದಿ ಲಾಸ್ಟ್ ಎಂಬ ಕೃತಿಯಿಂದ ಪ್ರಭಾವಿತರಾಗಿ ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನು ನೀಡ್ತಾರೆ ಮಹಾತ್ಮ ಗಾಂಧೀಜಿಯವರು. ಸೊ ಜಾನ್ ರಸ್ಕಿನ್ ರವರ ಅನ್ ಟು ದಿ ಲಾಸ್ಟ್ ಕೃತಿಯಿಂದ ಪ್ರಭಾವಿತರಾಗಿ ಏನು ಮಾಡ್ತಾರ, ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆ ನೀಡ್ತಾರ. ಸರ್ ಗ್ರಾಮ ಸ್ವರಾಜ್ ಅಂದ್ರೆ ಏನು? ಗ್ರಾಮ ಸ್ವರಾಜ್ ಅಂದ್ರೆ ಅಧಿಕಾರದ ವಿಕೇಂದ್ರೀಕರಣ ಅಂತ ನೋಡ್ತೀವಿ. ನೋಡಿ, ನಮ್ಮಲ್ಲಿ ಮೊದಲು ಕರ್ನಾಟಕ ಪಂಚಾಯತ್ ಕಾಯ್ದೆಯನ್ನು 1997-93 ಕರ್ನಾಟಕ ಪಂಚಾಯತ್ ಕಾಯ್ದೆ ಅಂತ ಕರಿತಾ ಬಂದರು. ಆದರೆ 2015ರ 2ನೇ ತಿದ್ದುಪಡಿ ಅನುಸಾರದ ಮೇಲೆ ಏನು ಕರೆದ್ರು, ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಂತ ಕರೆದ್ರು. ಹಾಗಾದರೆ ಗ್ರಾಮ ಸ್ವರಾಜ್ ಅಂದ್ರೆ ಏನು? ಗ್ರಾಮ ಸ್ವರಾಜ್ ಅಂದರೆ ಅಧಿಕಾರದ ವಿಕೇಂದ್ರೀಕರಣ. ಗ್ರಾಮ ಸ್ವರಾಜ್ ಅಂದರೆ ಏನು? ಅಧಿಕಾರದ ವಿಕೇಂದ್ರೀಕರಣ ಅಂತ ನೋಡ್ತೀವಿ. ಸೊ ಮಹಾತ್ಮ ಗಾಂಧೀಜಿಯವರು ಜಾನ್ ರಸ್ಕಿನ್ ರವರ ಅನ್ ಟು ದಿ ಲಾಸ್ಟ್ ಕೃತಿಯಿಂದ ಪ್ರಭಾವಿತರಾಗಿ ಸೊ ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನು ಅವರು ನೀಡ್ತಾ ಹೋಗ್ತಾರೆ. ಸೊ ಇವರು ಜಾನ್ ರಸ್ಕಿನ್ ರವರ ಕೃತಿಯನ್ನು ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂದ್ರೆ ಗುಜರಾತಿ ಭಾಷೆಯಲ್ಲಿ ಸರ್ವೋದಯ ಎಂಬ ಹೆಸರಿನಲ್ಲಿ ಭಾಷಾಂತರ ಮಾಡ್ತಾರೆ. ಜಾನ್ ರಸ್ಕಿನ್ ರವರ ಕೃತಿಯನ್ನು ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ಗುಜರಾತಿ ಭಾಷೆಯಲ್ಲಿ ಸರ್ವೋದಯ ಎಂಬ ಹೆಸರಿನಲ್ಲಿ ಏನಪ್ಪ ಅಂದ್ರೆ ಭಾಷಾಂತರ ಮಾಡ್ತಾರೆ. ಇದರ ಬೇಸಸ್ ಮೇಲೆ ನಾವು ಮಹಾತ್ಮ ಗಾಂಧೀಜಿಯವರು ಇದನ್ನು ಹೇಳಿರ್ತಾರಲ್ವ, ಗಾಂಧೀಜಿಯವರು ಹೇಳ್ತಾರೆ ಹಳ್ಳಿ ಉದ್ಧಾರವಾದರೆ ದಿಲ್ಲಿ ಉದ್ಧಾರ ಆಗ್ತದೆ ಅಂತ ಹೇಳಿದ್ರು ಅವರು. ಹಳ್ಳಿ ಉದ್ಧಾರವಾದರೆ ಏನು ಉದ್ಧಾರ ಆಗ್ತದ? ದಿಲ್ಲಿ ಅಂದರೆ ದೇಶ ಉದ್ಧಾರ ಆಗ್ತದೆ ಅಂತಾರೆ ಅವರು. ಅಂದರೆ ಗ್ರಾಮ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಪರಿಕಲ್ಪನೆ ನೀಡಿದವರು ಮಹಾತ್ಮ ಗಾಂಧೀಜಿ. ಯಾಕಂದರೆ ಸ್ಥಳೀಯ ಮಟ್ಟದಲ್ಲಿ ಮೊದಲು ಅಭಿವೃದ್ಧಿ ಆಗಬೇಕು. ಎಲ್ಲ ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಏನು ಮಾಡಬೇಕು, ಸ್ಥಳೀಯ ಸಮಸ್ಯೆಗಳನ್ನು ತಿಳ್ಕೋಬೇಕು. ಸ್ಥಳೀಯ ಸಮಸ್ಯೆಗಳನ್ನು ತಿಳ್ಕೋಬೇಕು ಅಂದರೆ ಸ್ಥಳೀಯ ಸಮಸ್ಯೆಗಳು ಯಾರಿಗೆ ಗೊತ್ತಾಗ್ತಾವೆ? ಹೌದಾ, ನಮ್ಮ ದೇಶದ ಪ್ರಧಾನಮಂತ್ರಿಗೆ ಸ್ಥಳೀಯ ಸಮಸ್ಯೆಗಳು ಗೊತ್ತಾಗ್ತಾವ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ಥಳೀಯ ಸಮಸ್ಯೆಗಳು ಗೊತ್ತಾಗ್ತಾವ, ಅಥವಾ ದೇಶದ ರಾಷ್ಟ್ರಪತಿಗಳಿಗೆ ಸ್ಥಳೀಯ ಸಮಸ್ಯೆಗಳು ಗೊತ್ತಾಗ್ತಾವ. ಯಾರಿಗೆ ಗೊತ್ತಾಗುತ್ತವೆ? ಸ್ಥಳೀಯ ಸಮಸ್ಯೆಗಳು ಗೊತ್ತಾಗುವುದು ಯಾರಿಗೆ ಎಂದರೆ ಸ್ಥಳೀಯ ಮಟ್ಟದವರಿಗೆ. ಹಾಗಾದರೆ ಸ್ಥಳೀಯ ಮಟ್ಟದವರಿಗೆ ಸ್ಥಳೀಯ ಸಮಸ್ಯೆಗಳು ಗೊತ್ತಾಗ್ತಾವ, ಸ್ಥಳೀಯ ಮಟ್ಟದಲ್ಲಿವರಿಗೆ ಸ್ಥಳೀಯ ಸಮಸ್ಯೆಗಳು ಗೊತ್ತಾಗ್ತಾವ. ಹಾಗಾದರೆ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಪರಿಹಾರ ನೀಡಬಲ್ಲರು. ಈಗ ನಮ್ಮ ಸಮಸ್ಯೆಯನ್ನು ಬೇರೆಯವರು ಪರಿಹಾರ ನೀಡಬಹುದು ಅಂದರೆ ಸರಿಯಾದ ರೀತಿ ಆಗಲ್ಲ, ಬಟ್ ನಮ್ಮ ಸಮಸ್ಯೆಗೆ ನಾವೇ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡ್ಕೋಬೋದಲ್ವಾ? ಹಾಗಾದರೆ ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯರೇ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡಬಲ್ಲರು ಎಂದರೆ ಸ್ಥಳೀಯರಿಗೆ ಅಧಿಕಾರ ಕೊಟ್ಟರೆ ಚೆನ್ನಾಗಿರ್ತದೆ. ಹಾಗಾಗಿ ಸ್ಥಳೀಯ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರ ತತ್ವದ ಆಧಾರದ ಮೇಲೆ ನಮ್ಮ ಸಂವಿಧಾನ 1950 ಜನವರಿ 26 ಸಂವಿಧಾನ ಜಾರಿಗೆ ಬರ್ತದ. ಈ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಅಂತ ಬರ್ತವೆ. ಸಂವಿಧಾನದ ಭಾಗಗಳು ಬರ್ತವೆ, ಹೌದಾ? ಸೊ ಆ ಭಾಗಗಳಲ್ಲಿ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಅಂತ ಬರ್ತವೆ, ಹೌದಾ? ರಾಜನೀತಿ ನಿರ್ದೇಶಕ ತತ್ವಗಳು ಅಂತ ಬರ್ತವೆ 4ನೇ ಭಾಗ. ಸೊ ಆರ್ಟಿಕಲ್ 36 ನಿಂದ 51
ಮೊದಲನೇ ಭಾಗ ಹೇಳ್ತದ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಹೇಳ್ತದ, ಆರ್ಟಿಕಲ್ 1 to 4 ಹೇಳ್ತದ. ಭಾಗ 2 ಹೇಳ್ತದ ಪೌರತ್ವದ ಬಗ್ಗೆ ಹೇಳ್ತದ, 5 to 11 ಹೇಳ್ತದ. ಭಾಗ 3 ಹೇಳ್ತದ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತದ, ಅದು 12 to 35 ಹೇಳ್ತದ. ಭಾಗ 4 ಹೇಳ್ತದ ರಾಜನೀತಿ ನಿರ್ದೇಶಕ ತತ್ವಗಳು, DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಅಂದ್ರೆ ಸ್ಟೇಟ್ಗೆ ಪಾಲಿಸಿಯನ್ನು ಹೇಗೆ ಮಾಡಬೇಕು ಅಂತ ಡೈರೆಕ್ಷನ್ ಕೊಡೋದು ಯಾವುದಪ್ಪ ಅಂದ್ರೆ ಈ ಭಾಗ 4. ಸ್ಟೇಟ್ ಮೀನ್ಸ್ ಸರ್ಕಾರ. ಸ್ಟೇಟ್ ಮೀನ್ಸ್ ಯಾವುದು? ಸರ್ಕಾರ. ಸರ್ಕಾರ ಯಾವ ರೀತಿಯಾಗಿ ಯೋಜನೆಗಳನ್ನು ರೂಪಿಸಬೇಕು, ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ಅಂತ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ನೀಡ್ತದಲ್ವಾ, ಅದೇ ಭಾಗ 4 ಅಂತ ನೋಡ್ತೀವಿ. ಅದಕ್ಕೆ ನಿಮಗೆ ನೋಡ್ತಿರ್ತಾರೆ ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆಯನ್ನು ಎಲ್ಲಿ ನೀಡಲಾಗಿದೆ? ಸಂವಿಧಾನದ 4ನೇ ಭಾಗದಡಿಯಲ್ಲಿ ನೀಡಲಾಗಿದೆ. ಕಲ್ಯಾಣ ರಾಜ್ಯ, ಸುಖಿ ರಾಜ್ಯ ಅಂತ. ಸೊ 2020 KS ಫಿಲಿಮ್ಸಲ್ಲಿ 2020 KS ಫಿಲಿಮ್ಸಲ್ಲಿ ಇದರ ಮೇಲೆ ಒಂದು ಕ್ವಶನ್ಸ್ ಕೇಳಿದ್ರು. ಏನಪ್ಪಾ ಅಂದ್ರೆ ಸಂವಿಧಾನದ ವಿನೂತನ ಲಕ್ಷಣ ಈ ಕೆಳಗಿನ ಯಾವ ಭಾಗದಲ್ಲಿ ಬರ್ತದೆ ಅಂತ ಕೇಳಿದ. ಸಂವಿಧಾನದ ವಿನೂತನ ಲಕ್ಷಣ ಎಲ್ಲಿಪ್ಪ ಅಂದ್ರೆ ಅದೇ ರಾಜನೀತಿ ನಿರ್ದೇಶಕ ತತ್ವಗಳು ಅಂತ ನೋಡ್ತೀವಿ. ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನು ನಾವು ಅಧ್ಯಯನ ದೃಷ್ಟಿಕೋನದಿಂದ ಡಿವೈಡ್ ಮಾಡ್ಕೊಂಡಿವಿ. ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನು ನಾವು ಅಧ್ಯಯನ ದೃಷ್ಟಿಕೋನದಿಂದ ವಿಂಗಡಿಸಿದ್ದೇವೆ. ಯಾವ ಥರ? ಸಮಾಜವಾದಿ ತತ್ವಗಳು, ಗಾಂಧಿವಾದಿ ತತ್ವಗಳು, ಉದಾರವಾದಿ ತತ್ವಗಳು. ಸೊ ಹೀಗೆ 3 ರೀತಿಯಾಗಿ ಡಿವೈಡ್ ಮಾಡಿದ್ವು. ಆದರೆ ನೆನಪಿರಲಿ ಸ್ನೇಹಿತರೆ, ಮಹಾತ್ಮ ಗಾಂಧೀಜಿಯವರ ತತ್ವಗಳೇನು ನೀಡಿರ್ತಾರಲ್ಲ ಆ ತತ್ವಗಳನ್ನು, ಫಾರ್ ಎಕ್ಸಾಂಪಲ್ ಮದ್ಯಪಾನ ನಿಷೇಧ ಆಗಿರಬಹುದು, ಗೋಹತ್ಯೆ ನಿಷೇಧ ಆಗಿರಬಹುದು, ಹೌದಲ್ವಾ? ಸೊ ಇವುಗಳೆಲ್ಲವನ್ನು, ಅಥವಾ ಗುಡಿ ಕೈಗಾರಿಕೆಗಳಾಗಿರಬಹುದು, ಹೌದಾ, ಇವೆಲ್ಲವನ್ನು, ಅಥವಾ ಪಂಚಾಯತ್ ರಚನೆ ಆಗಿರ್ಬೋದು, ಇವೆಲ್ಲವನ್ನು ಏನು ಮಾಡ್ತೀವಪ್ಪ ಅಂದ್ರೆ ನಾವು ಸಂವಿಧಾನದ 4ನೇ ಭಾಗದಡಿಯಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಸೇರಿಸಿದ್ವಿ. ಆದ್ಮೇಲೆ 4ನೇ ಭಾಗದಲ್ಲಿ ಯಾಕೆ ಸೇರಿಸಿದ್ವಿ? ಬೇರೆ ಕಡೆ ಸೇರಿಸ್ಬೋದಿತ್ತಲ್ವಾ? ಮೂಲಭೂತ ಹಕ್ಕುಗಳಲ್ಲಿ ಸೇರಿಸ್ಬಿಟ್ರಂದ್ರೆ ಅದನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು. ಅಂದರೆ ಸಂವಿಧಾನ ಜಾರಿಗೆ ಬಂದ ತಕ್ಷಣ ಪಂಚಾಯತ್ ಕಡ್ಡಾಯವಾಗಿ ಜಾರಿಗೆ ಬಂದುಬಿಡಬೇಕಾಗ್ತದೆ. ಬಟ್ ಆಗಿನ ಹಣಕಾಸಿನ ಸ್ಥಿತಿಗತಿ ಸರಿಯಾದ ರೀತಿಯಲ್ಲಿ ಇರಲಿಲ್ಲ, ಆಗಿನ ಸಿಚುವೇಶನ್ ಸರಿ ಇರಲಿಲ್ಲ. ಹಾಗಾಗಿ DPSPನಲ್ಲಿ ಏನೇನು ಸೇರಿಸಿದಾರಲ್ಲ ಅದರ ಮುಂದೊಂದು ದಿನಗಳ ಕಾಲದಲ್ಲಿ, ಮುಂದಿನ ದಿನಮಾನಗಳಲ್ಲಿ ತಮಗೆ ಯಾವಾಗ ಬೇಕು ಅವಾಗ ಏನು ಮಾಡ್ಬೋದು, ಅದನ್ನು ಜಾರಿಗೆ ತರಬಹುದು ಅಂತ ಹೇಳಿದರು. ಹಾಗಾಗಿ ಸೊ ಸಂವಿಧಾನದ 4ನೇ ಭಾಗದಡಿಯಲ್ಲಿ 40ನೇ ವಿಧಿಯಲ್ಲಿ ಪಂಚಾಯತ್ ರಚನೆ ಅಂತ ಸೇರಿಸ್ತಾರೆ. ಆದರೆ ನಮ್ಮ ದೇಶದಾದ್ಯಂತ ಒಂದೇ ರೀತಿಯ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಬರಲಿಲ್ಲ. ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಾರೆ. ಅದೇ ಸಂದರ್ಭದಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ 1952ರಲ್ಲಿ ಸೊ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ. 1952ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಜಾರಿಗೆ ತರ್ತಾರೆ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. 1953ರಲ್ಲಿ ಸೊ ಏನಪ್ಪ ಅಂದ್ರೆ ರಾಷ್ಟ್ರೀಯ ವಿಸ್ತರಣಾ ಸೇವೆ ಅಂತ ಜಾರಿಗೆ ತರ್ತಾರೆ. ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1952ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಜಾರಿಗೆ ತರ್ತಾರೆ. 1953ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸೊ ರಾಷ್ಟ್ರೀಯ ವಿಸ್ತರಣಾ ಸೇವೆ ಅಂತ ತರ್ತಾರೆ. ಈ 2 ಕಾರ್ಯಕ್ರಮಗಳು ಸ್ಥಳೀಯ ಮಟ್ಟದ ಅಭಿವೃದ್ಧಿಗಾಗಿ ಅಂತ ಬಂದಿದ್ದು. ಆದರೆ ಇವು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಲ್ಲ ಅಂತ ಹೇಳಿ ಅವುಗಳ ಬಗ್ಗೆ ಅಧ್ಯಯನ ಮಾಡುವ ಸಲುವಾಗಿ ಏನು ಮಾಡಿದ್ರಪ್ಪ ಅಂದ್ರೆ ಸೊ ಒಂದು ಸಮಿತಿಯನ್ನು ರಚನೆ ಮಾಡ್ತಾರ. ಅದೇ ಬಲವಂತರಾಯ್ ಮೆಹ್ತಾ ಸಮಿತಿ. ಈ ಬಲವಂತರಾಯ್ ಮೆಹ್ತಾರವರು ಗುಜರಾತಿನ 2ನೇ ಮುಖ್ಯಮಂತ್ರಿ. ಈ ಬಲವಂತರಾಯ್ ಮೆಹ್ತಾರವರು ಏನಾರಲ್ಲ, ಇವರು ಗುಜರಾತಿನ 2ನೇ ಮುಖ್ಯಮಂತ್ರಿ. ಇವರು ಬಾರ್ಡೋಲಿ ಸತ್ಯಾಗ್ರಹದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಈ ಬಲವಂತರಾಯ್ ಮೆಹ್ತಾರವರ ಅಧ್ಯಕ್ಷತೆಯಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಸರ್, ಈ ಸಮಿತಿಯ ಸದಸ್ಯರು ಯಾರ್ಯಾರು? ಬಲವಂತರಾಯ್ ಮೆಹ್ತಾ ಸಮಿತಿಯ ಸದಸ್ಯರು ಯಾರ್ಯಾರು? ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ, ಠಾಕೂರ್ ಫೂಲ್ ಸಿಂಗ್ ಮತ್ತು BG ರಾವ್. ಈ ರೀತಿಯಾಗಿ ಸೊ ಏನಪ್ಪ ಅಂದ್ರೆ ಸದಸ್ಯರನ್ನು ಹೊಂದಿರುವ ಸಮಿತಿ ಯಾವುದಪ್ಪ ಅಂದ್ರೆ ಈ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ನೋಡ್ತೀವಿ. ಈ ಬಲವಂತರಾಯ್ ಮೆಹ್ತಾರವರ ಜನ್ಮದಿನವಾದ ಫೆಬ್ರವರಿ 19 ಕೇರಳ ಸರ್ಕಾರ ಸೊ ಏನಪ್ಪ ಅಂದ್ರೆ ರಾಜ್ಯ ಪಂಚಾಯತ್ ದಿನ ಅಂತ ಆಚರಣೆ ಮಾಡ್ತಾ ಇದೆ. ಹೀಗೆ 1953 ಜನವರಿ 16ರಲ್ಲಿ ಈ ಸಮಿತಿ ರಚನೆ ಆಗ್ತದ. ಇದು ತನ್ನ ವರದಿಯನ್ನು ಯಾವಾಗ ಕೊಡ್ತದಪ್ಪ ಅಂದ್ರೆ 1957 ನವೆಂಬರ್ 24ಕ್ಕೆ ಏನು ಮಾಡ್ತಪ್ಪ ಅಂದ್ರೆ ಸೊ ಈ ಬಲವಂತರಾಯ್ ಮೆಹ್ತಾ ಸಮಿತಿ ತನ್ನ ವರದಿಯನ್ನು ನೀಡ್ತದ ಅಂತ ನೋಡ್ತೀವಿ. ನಾವು ಇಡೀ ಪಂಚಾಯತಿ ವ್ಯವಸ್ಥೆಯಲ್ಲಿ ತುಂಬ ಇಂಪಾರ್ಟೆಂಟ್ ಸಮಿತಿ. ಯಾಕಂದರೆ ಇದು 3 ಹಂತದ ಪಂಚಾಯತ್ ವ್ಯವಸ್ಥೆಗೆ ಶಿಫಾರಸನ್ನು ಮಾಡ್ತದ.
3 ಟೈರ್ ಪಂಚಾಯತ್ ಸಿಸ್ಟಮ್ಸ್. ಸೊ ಪ್ರಸ್ತುತ ಇರುವ ಪಂಚಾಯತ್ ವ್ಯವಸ್ಥೆ ಎಷ್ಟು ಹಂತದಿದೆ? 3 ಹಂತದ ಪಂಚಾಯತ್ ವ್ಯವಸ್ಥೆ ಇದೆ. ಪ್ರಸ್ತುತ ಏನು ಪಂಚಾಯತ್ ವ್ಯವಸ್ಥೆ ಇದೆ ನಾವು 3 ಹಂತದಿದೆ. ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಂತ ನಾವು 3 ಹಂತದ ಪಂಚಾಯತ್ ನೋಡ್ತೀವಿ ಗೊತ್ತಾ. ಸೊ 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು 3 ಟೈರ್ ಪಂಚಾಯತ್ ಸಿಸ್ಟಮ್ಸ್ನ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂದರೆ ಇದೇ ಬಲವಂತರಾಯ್ ಮೆಹ್ತಾ ಸಮಿತಿ. ಈ ಬಲವಂತರಾಯ್ ಮೆಹ್ತಾ ಸಮಿತಿ ಅಧಿಕಾರದ ವಿಕೇಂದ್ರೀಕರಣಕ್ಕೆ ಅವಕಾಶವನ್ನು ಮಾಡಿಕೊಡ್ತದ. ಅವಕಾಶ ಮಾಡಿಕೊಡ್ತದ. ಸೊ ಗ್ರಾಮ ಪಂಚಾಯತ್ಗಳಿಗೆ ಸಂಪನ್ಮೂಲಗಳನ್ನು ಒದಗಿಸಬೇಕು ಅಂತ ಹೇಳ್ತದ. ಗ್ರಾಮ ಪಂಚಾಯತ್ಗಳಿಗೆ ಏನು ಮಾಡಬೇಕು? ಸಂಪನ್ಮೂಲಗಳನ್ನು ಒದಗಿಸಬೇಕು. ಪಂಚಾಯತ್ಗೆ ಸಂಬಂಧಪಟ್ಟ ಎಲ್ಲ ಸಂಪೂರ್ಣ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಇವರಿಗೆ ನೀಡಬೇಕು. ಸ್ಥಳೀಯ ಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಅಧಿಕಾರ ಮತ್ತು ಜವಾಬ್ದಾರಿ ಏನಿದೆ ಅವೆಲ್ಲವನ್ನು ಕೂಡ ಸೊ ಈ ಪಂಚಾಯತಿಗೆ ನೀಡಬೇಕು ಅಂತ ಬಲವಂತರಾಯ್ ಮೆಹ್ತಾ ಸಮಿತಿ ಹೇಳ್ತದ. ಇವರು 3 ಹಂತದ ಪಂಚಾಯತ್ ವ್ಯವಸ್ಥೆನ ಶಿಫಾರಸು ಮಾಡ್ತದ. ಒಂದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಅಂತ ಸೊ 3 ಹಂತದ ಪಂಚಾಯತ್ ವ್ಯವಸ್ಥೆನ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂದರೆ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ನೋಡ್ತೀವಿ. ಗ್ರಾಮ ಪಂಚಾಯತಿಯು ನೇರವಾಗಿ ಆಯ್ಕೆಯಾದ ಜನಪ್ರತಿನಿಧಿಗಳಿಂದ ರಚನೆಯಾಗಬೇಕು. ಅಂದರೆ ಡೈರೆಕ್ಟ್ ಎಲೆಕ್ಷನ್ಸ್ ಮೂಲಕ. ಎಲೆಕ್ಷನಲ್ಲಿ 2 ಟೈಪ್ ಎಲೆಕ್ಷನ್ ಬರ್ತದೆ. ಒನ್ ಇಸ್ ಡೈರೆಕ್ಟ್ ಎಲೆಕ್ಷನ್, ಅದರ್ ಇಸ್ ಇಂಡೈರೆಕ್ಟ್ ಎಲೆಕ್ಷನ್. ನೇರ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ. ಸರ್ ನೇರ ಚುನಾವಣೆ ಅಂದರೆ ಹೇಗೆ? ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ, ಅಂದರೆ ಮತದಾರರು ಮತಗಟ್ಟೆಗೆ ಹೋಗಿ ತಾವೇ ಮತದಾನ ಮಾಡಿ ಆಯ್ಕೆ ಮಾಡಿದರೆ ನೇರ ಚುನಾವಣೆ. ನಾವು ಆಯ್ಕೆ ಮಾಡಿದವರು ಅವರನ್ನು ಆಯ್ಕೆ ಮಾಡಿದರೆ ಅದು ಪರೋಕ್ಷ ಚುನಾವಣೆ. ಈಗ ನೋಡ್ರಿ, ನಾವು MLAಗಳನ್ನು ಆಯ್ಕೆ ಮಾಡುತ್ತೇವೆ, ನೇರ ಚುನಾವಣೆ. ಹೌದಾ? MLAಗಳು ರಾಜ್ಯಸಭೆಯ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ, ಪರೋಕ್ಷ ಚುನಾವಣೆ. ನಾವು ಲೋಕಸಭೆಯ ಸದಸ್ಯರನ್ನು ಆಯ್ಕೆ ಮಾಡುತ್ತೇವೆ, ನೇರ ಚುನಾವಣೆ. ಲೋಕಸಭೆಯ ಸದಸ್ಯರು ರಾಷ್ಟ್ರಪತಿಗೆ ಓಟ್ ಹಾಕುತ್ತಾರೆ, ಪರೋಕ್ಷ ಚುನಾವಣೆ. ಸೊ ಹೀಗೆ ಚುನಾವಣೆಗಳಲ್ಲಿ 2 ರೀತಿ ಚುನಾವಣೆ ಬರ್ತದೆ. ಒಂದು ನೇರ ಚುನಾವಣೆ, ಇನ್ನೊಂದು ಪರೋಕ್ಷ ಚುನಾವಣೆ. ಒನ್ ಇಸ್ ಡೈರೆಕ್ಟ್ ಎಲೆಕ್ಷನ್, ಅನದರ್ ಈಸ್ ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಂತ ನೋಡಿ. ಆದ್ಮೇಲೆ ಸೊ ಗ್ರಾಮ ಪಂಚಾಯಿತಿಯು ನೇರವಾಗಿ ಆಯ್ಕೆಯಾದ ಜನಪ್ರತಿನಿಧಿಗಳಿಂದ ರಚನೆಯಾಗಬೇಕು. ಸರ್ ಪಂಚಾಯತ್ ಸಮಿತಿ ಹೇಗೆ ರಚನೆಯಾಗಬೇಕು? ಅದು ಪರೋಕ್ಷವಾಗಿ ಆಯ್ಕೆಯಾದ ಸದಸ್ಯರಿಂದ ರಚನೆಯಾಗಬೇಕು. ಜಿಲ್ಲಾ ಪರಿಷತ್ ಕೂಡ ಪರೋಕ್ಷವಾಗಿ ಆಯ್ಕೆಯಾದ ಸದಸ್ಯರಿಂದ ರಚನೆಯಾಗಬೇಕು ಅಂತ 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದ ಸಮಿತಿ ಯಾವುದಪ್ಪ ಅಂದ್ರೆ ಬಲವಂತರಾಯ್ ಮೆಹ್ತಾ ಸಮಿತಿ. ಈ ಸಮಿತಿಯ ಶಿಫಾರಸುಗಳನ್ನು 1958ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂಗೀಕಾರ ಮಾಡ್ಕೊತದೆ, ಒಪ್ಪಿಕೊಳ್ಳುತ್ತದೆ, ಇದಿರಲಿ ಅಂತ. ಇದರ ಬೇಸಸ್ ಮೇಲೆ 1959 ಅಕ್ಟೋಬರ್ 2ರಂದು ರಾಜಸ್ಥಾನದ ನಾಗೂರಲ್ಲಿ 1959 ಅಕ್ಟೋಬರ್ 2ರಂದು ರಾಜಸ್ಥಾನದ ನಾಗೂರಲ್ಲಿ ಏನಪ್ಪ ಅಂದ್ರೆ ಅಕ್ಟೋಬರ್ 2 ಯಾಕಂದ್ರೆ ಗಾಂಧಿ ಜಯಂತಿ ಹೌದಲ್ಲ. ಸೊ ಈ ಬಲವಂತರಾಯ್ ಮೆಹ್ತಾ ಸಮಿತಿಯ ಜನ್ಮ ಅವರ ಶಿಫಾರಸಿನ ಆಧಾರದ ಮೇಲೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ 2ರಂದು ಅಂತ ಸೊ ಪಂಚಾಯತ್ನ ರಾಜಸ್ಥಾನದ ನಾಗೂರಲ್ಲಿ ಪ್ರಪ್ರಥಮ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆನ ಜಾರಿಗೆ ತರಲಾಯಿತು. 1959 ಅಕ್ಟೋಬರ್ 2ರಂದು ನಮ್ಮ ದೇಶದಲ್ಲಿ ರಾಜಸ್ಥಾನದ ನಾಗೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ಜಾರಿಗೆ ಬಂತು ಅನ್ನೋದನ್ನ ನಾವು ನೋಡ್ತೀವಿ. ಅದಾದಮೇಲೆ ಇನ್ನೊಂದು ಸಮಿತಿ ಬರ್ತದ, ಕೆ ಸಂತಾನಂ ಸಮಿತಿ ಅಂತ ಬರ್ತದ. 1963ರಲ್ಲಿ ಕೆ ಸಂತಾನಂ ಸಮಿತಿ ಬರ್ತದ. 1963ರಲ್ಲಿ PPT ಇಲ್ಲ, ಅದು ಪರವಾಗಿಲ್ಲ. 1963ರಲ್ಲಿ ಕೆ ಸಂತಾನಂ ಸಮಿತಿ ಅಂತ ಬರ್ತದ. ಈ ಕೆ ಸಂತಾನಂ ಸಮಿತಿ ಇದು ಹೇಳ್ತದ ಸೊ ಹಣಕಾಸಿನ ವಿಂಗಡಣೆ ಬಗ್ಗೆ ಹೇಳ್ತದ. ಹಣಕಾಸಿನ ವಿಂಗಡಣೆಯ ಬಗ್ಗೆ ಶಿಫಾರಸು ಮಾಡಿದ ಸಮಿತಿ ಯಾವುದಪ್ಪ ಅಂದ್ರೆ ಕೆ ಸಂತಾನಂ ಸಮಿತಿ. ಕೆ ಅಂದರೆ ಕಸ್ತೂರಿ ರಂಗನ್ ಸಂತಾನಂ ಸಮಿತಿ ಅಂತ ನೋಡ್ತೀವಿ. 1963ರಲ್ಲಿ ಕೆ ಸಂತಾನಂ ಸಮಿತಿ ಬರ್ತದ. ಆ ಸಂತಾನಂ ಸಮಿತಿಯು ಕೂಡ ಕೆ ಸಂತಾನಂ ಸಮಿತಿಯು ಕೂಡ ಏನಪ್ಪ ಅಂದ್ರೆ ಸೊ ಪಂಚಾಯತ್ಗಳಿಗೆ ಹಣಕಾಸಿನ ಹಂಚಿಕೆಯ ಬಗ್ಗೆ ಅವಕಾಶ ಮಾಡಿಕೊಡ್ತದ. ಅಷ್ಟೇ ಅಲ್ಲದೆ ಸೊ ಗ್ರಾಮ ಪಂಚಾಯಿತಿಗಳಿಗೆ ಟ್ಯಾಕ್ಸಸ್ಗಳನ್ನ ಕಲೆಕ್ಟ್ ಮಾಡ್ಕೋರಿ. ಜನರಿಗೆ ಭಾರವಾಗದ ರೀತಿಯಲ್ಲಿ ಸೊ ತೆರಿಗೆಗಳನ್ನು ನೀವೇನು ಮಾಡಿ ಸ್ವೀಕಾರ ಮಾಡಿ ಅಂತ ಸೊ ಯಾವ ಸಮಿತಿ ಹೇಳ್ತದ? ಕೆ ಸಂತಾನಂ ಸಮಿತಿ ಹೇಳ್ತದ. ತದನಂತರ ಬರುವುದು ಯಾವುದಪ್ಪ ಅಂದ್ರೆ ಅಶೋಕ್ ಮೆಹ್ತಾ ಸಮಿತಿ. ಈ ಅಶೋಕ್ ಮೆಹ್ತಾ ಸಮಿತಿ ಆತ್ಮೇಲೆ ನೆನಪಿರಲಿ ಸೊ ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಸರ್ಕಾರ ಕೇಂದ್ರದಲ್ಲಿ ಬರ್ತದ. ಮೊರಾರ್ಜಿ ದೇಸಾಯಿ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರ್ತದ. ಈ ಕೇಂದ್ರ ಸರ್ಕಾರ 1977 ಡಿಸೆಂಬರ್ 12ರಂದು ಸೊ ಅಶೋಕ್ ಮೆಹ್ತಾ ಸಮಿತಿಯನ್ನು ರಚನೆ ಮಾಡ್ತಾರೆ.
ಈ ಸಮಿತಿ. ಸೊ ನೆನಪಿರಲಿ, ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಸರ್ಕಾರ. ಯಾವ ಸರ್ಕಾರ ಅಂತ ಕೂಡ ಕ್ವಶನ್ಸ್ ಕೇಳ್ತಾನ. ಜನತಾ ಸರ್ಕಾರ, ಹೌದಲ್ಲ? ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಸರ್ಕಾರ 1977ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ಸೊ ಪಂಚಾಯತಿಗಳನ್ನು ಜಾರಿಗೆ ತರುವ ಸಲುವಾಗಿ ಅಶೋಕ್ ಮೆಹ್ತಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಈ ಸಮಿತಿ ತನ್ನ ವರದಿಯನ್ನು ಸುಮಾರು 132 ಶಿಫಾರಸುಗಳನ್ನು ಮಾಡ್ತದ. 1978ರಲ್ಲಿ ಏನು ಮಾಡ್ತದ? ಸೊ ಆಗಸ್ಟ್ ತಿಂಗಳಲ್ಲಿ ಇದು ತನ್ನ ವರದಿಯನ್ನು ನೀಡ್ತದೆ. ಆದ್ಮೇಲೆ ಬಲವಂತರಾಯ್ ಮೆಹ್ತಾ ಸಮಿತಿ 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಲು ಹೇಳಿದರೆ, ಅಶೋಕ್ ಮೆಹ್ತಾ ಸಮಿತಿ ಏನು ಹೇಳ್ತದಪ್ಪ ಅಂದ್ರೆ 2 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತನ್ನಿ ಅಂತ ಹೇಳ್ತದೆ. ಅಶೋಕ್ ಮೆಹ್ತಾ ಸಮಿತಿ 2 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತನ್ನಿ ಅಂತ ಹೇಳ್ತದೆ. ಸುಮಾರು 20,000ದಿಂದ 30,000 ಜನಸಂಖ್ಯೆ ಉಳ್ಳ ಹಲವು ಗ್ರಾಮಗಳನ್ನೊಳಗೊಂಡ ಒಂದು ಪ್ರದೇಶವನ್ನು ಮಂಡಲ್ ಪಂಚಾಯತ್ ಅಂತ ಮಾಡಿ, ಪ್ರತಿ ಜಿಲ್ಲೆಗೆ ಒಂದು ಜಿಲ್ಲಾ ಪರಿಷತ್ ಅಂತ ರಚನೆ ಮಾಡಿ, ಅಂದರೆ ಮಂಡಲ್ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್, ಮಂಡಲ್ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ಅಂತ. ಸೊ 2 ಹಂತದ ಪಂಚಾಯತ್ಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ನಾವು ನೋಡಿದಾಗ, ಸೊ ಈ ಅಶೋಕ್ ಮೆಹ್ತಾ ಸಮಿತಿ. ಈ ಅಶೋಕ್ ಮೆಹ್ತಾ ಸಮಿತಿ ಹೇಳ್ತದ, ಸೊ ಮಂಡಲ್ ಪಂಚಾಯತಿಗೆ ಸದಸ್ಯರಾಗಿರ್ಬೋದು ಅಥವಾ ಜಿಲ್ಲಾ ಪರಿಷತ್ತಿಗೆ ಆಗಿರ್ಬೋದು, ಸದಸ್ಯರು ನೇರವಾಗಿ ಜನರಿಂದ ಆಯ್ಕೆ ಆಗಬೇಕು. ನೆನಪಿರಲಿ, ಬಲವಂತರಾಯ್ ಮೆಹ್ತಾ ಸಮಿತಿ ಹೇಳಿದ್ದು ಏನಪ್ಪಾ ಅಂದ್ರೆ, ಸೊ ಗ್ರಾಮ ಪಂಚಾಯತಿಗೆ ಮಾತ್ರ ನೇರವಾಗಿ, ಅಂದರೆ ಪಂಚಾಯತ್ ಸಮಿತಿಗೆ ಮತ್ತು ಜಿಲ್ಲಾ ಪರಿಷತ್ಗೆ ಪರೋಕ್ಷವಾಗಿ ಆಯ್ಕೆ ಆಗಬೇಕು ಅಂತ ಯಾರು ಹೇಳಿದ್ರು? ಬಲವಂತರಾಯ್ ಮೆಹ್ತಾ ಸಮಿತಿ ಹೇಳ್ತು. ಆದರೆ ಅಶೋಕ್ ಮೆಹ್ತಾ ಸಮಿತಿ ಹೇಳ್ತದ, ಸೊ ನೇರವಾಗಿ ಆಯ್ಕೆ ಆಗಬೇಕು. ಮಂಡಲ್ ಪಂಚಾಯತಿಗಾಗಿರ್ಬೋದು ಅಥವಾ ಜಿಲ್ಲಾ ಪರಿಷತ್ಗಾಗಿರ್ಬೋದು, ಸದಸ್ಯರು ಹೇಗೆ ಆಯ್ಕೆ ಆಗಬೇಕು? ನೇರವಾಗಿ ಆಯ್ಕೆ ಆಗಬೇಕು. ಇವರ ಅವಧಿ ಎಷ್ಟು ವರ್ಷ? 4 ವರ್ಷ. ಮಂಡಲ್ ಪಂಚಾಯತ್ ಆಗಿರ್ಬೋದು ಅಥವಾ ಜಿಲ್ಲಾ ಪರಿಷತ್ತಿನ ಸದಸ್ಯರಾಗಿರ್ಬೋದು, ಇವರ ಅವಧಿ ಎಷ್ಟು ವರ್ಷ ಅಂದಾಗ, ಸೊ 4 ವರ್ಷ ಅಂತ ನೋಡ್ತೀವಿ. ಸೊ ಈ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ 2 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಲು ಹೇಳ್ತದ. ಅಷ್ಟೇ ಅಲ್ಲದೆ ಅಭಿವೃದ್ಧಿ ಕಾರ್ಯಗಳನ್ನು ಜಿಲ್ಲಾ ಪರಿಷತ್ತಿಗೆ ವರ್ಗಾಯಿಸಬೇಕು ಅಂತ ಹೇಳ್ತದೆ. ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು, ಜಿಲ್ಲಾ ಪರಿಷತ್ತಿಗೆ ವರ್ಗಾವಣೆ ಮಾಡಬೇಕು. ಅಷ್ಟೇ ಅಲ್ಲದೆ ಸೊ ಪಕ್ಷಗಳು ಚುನಾವಣೆಯಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾರೆ. ಈಗ ನಾವು ಪಕ್ಷಗಳು ಈ ಪ್ರೆಸೆಂಟ್ ಪಕ್ಷಗಳು ಭಾಗವಹಿಸ್ತಾ ಇಲ್ಲ, ಬಟ್ ಪಕ್ಷಗಳು ಕೂಡ ಏನು ಮಾಡಬೇಕು? ಸೊ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾರೆ ಅಶೋಕ್ ಮೆಹ್ತಾ ಸಮಿತಿ. ಅಷ್ಟೇ ಅಲ್ಲದೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನೋಡುವ ಸಲುವಾಗಿ ಒಬ್ಬ ಪಂಚಾಯತ್ ರಾಜ್ ಮಂತ್ರಿಯನ್ನು ನೇಮಕ ಮಾಡ್ಕೊಳ್ಳಿ. ಹೌದಾ? ಪಂಚಾಯತ್ ರಾಜ್ ಸಂಸ್ಥೆಗಳ ಮೇಲೆ ಆಡಳಿತ ಮಾಡುವ ಸಲುವಾಗಿ, ಒಬ್ಬ ಮಂತ್ರಿಯನ್ನು ನೇಮಕ ಮಾಡಿ, ಪಂಚಾಯತ್ ರಾಜ್ ಮಂತ್ರಿಯನ್ನು ನೇಮಕ ಮಾಡಿ ಅಂತ ಹೇಳ್ತಾರೆ. ಯಾರು? ಅಶೋಕ್ ಮೆಹ್ತಾ ಸಮಿತಿ. ಅಷ್ಟೇ ಅಲ್ಲದೆ ಪಂಚಾಯತ್ಗೆ ಅವಧಿ ಮುಕ್ತಾಯವಾದ 6 ತಿಂಗಳ ಒಳಗೆ, ಪಂಚಾಯತ್ನ ಅವಧಿ ಮುಕ್ತಾಯವಾದ 6 ತಿಂಗಳ ಒಳಗಡೆ ಏನು ಮಾಡಬೇಕು? ನೀವು ಚುನಾವಣೆಯನ್ನು ನಡೆಸಬೇಕು. ಯಾಕಂದರೆ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಅವಧಿ ಮುಗಿದ ಮೇಲೆ 1 ವರ್ಷ 2 ವರ್ಷ ಹಂಗೆ ಬಿಟ್ಬಿಟ್ಟಿರ್ತಾರೆ. ಅದಕ್ಕೆ ಅಶೋಕ್ ಮೆಹ್ತಾ ಸಮಿತಿ ಹೇಳ್ತದ, ಹಂಗೆ ಮಾಡಬೇಡ್ರಪ್ಪ, ಆ ಥರ ಮಾಡಬೇಡಿ. ಏನು ಮಾಡಿ? ಅವಧಿ ಮುಕ್ತಾಯವಾದ 6 ತಿಂಗಳ ಒಳಗಡೆ ಚುನಾವಣೆ ನಡೆಸಿ ಕರೆಕ್ಟಾಗಿ ಎಲೆಕ್ಷನ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳೋದು ಸಮಿತಿ ಯಾವುದಪ್ಪ ಅಂದ್ರೆ ಅಶೋಕ್ ಮೆಹ್ತಾ ಸಮಿತಿ. ಆದ್ಮೇಲೆ ನೆನಪಿರಲಿ, ಈ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸ್ತದ. ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸ್ತದ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಆದಂಥ ಜ್ಯೋತಿ ಬಸೂರವರು, ನಮ್ಮ ದೇಶದಲ್ಲಿ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿ ಅಂತಂದಾಗ ಇವಾಗ ನಾವು ಪವನ್ ಕುಮಾರ್ ಚಾಮ್ಲಿಂಗ್ ಅಂತೀವಿ. ದೇಶದ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿ ಯಾರು? ಸಿಕ್ಕಿಂನ ಪವನ್ ಕುಮಾರ್ ಚಾಮ್ಲಿಂಗ್ ಅಂತೀವಿ. ಪವನ್ ಕುಮಾರ್ ಚಾಮ್ಲಿಂಗ್ಗಿಂತ ಮುಂಚಿತವಾಗಿ ಸೊ ನಾವು ಜ್ಯೋತಿ ಬಸು ಅಂತ ಹೇಳ್ತಿದ್ವಿ. ಆ ಜ್ಯೋತಿ ಬಸು, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಂಥ ಜ್ಯೋತಿ ಬಸೂರವರು ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಪಂಚಾಯತ್ ವ್ಯವಸ್ಥೆ ಜಾರಿಗೆ ತಂದುಬಿಡ್ತಾರೆ. ಅವರು ಜ್ಯೋತಿ ಬಸೂರವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಸೊ ಕೇಂದ್ರ ಸರ್ಕಾರ ತಿರಸ್ಕರಿಸ್ತು, ನೋ ಪ್ರಾಬ್ಲಮ್, ನಾ ತರ್ತೀನಿ ರೀ ಅಂಥೇಳಿ ಏನು ಮಾಡ್ತಾರ? ಸೊ ಪಶ್ಚಿಮ ಬಂಗಾಳದಲ್ಲಿ ಪಂಚಾಯತ್ ವ್ಯವಸ್ಥೆ ತಂದುಬಿಡ್ತಾರೆ. ಹಾಗಾದರೆ ಅಲ್ಲಿ ಜ್ಯೋತಿ ಬಸೂರವರು ಮುಖ್ಯಮಂತ್ರಿ ಆಗಿದ್ದರೆ ಆ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ದರು? ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಾರಾಗಿದ್ದರು ಅಂದರೆ ಆರ್ ಗುಂಡೂರಾವ್. ಆ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ರಪ್ಪ ಅಂದರೆ ಆರ್ ಗುಂಡೂರಾವ್. ಹಾಗಾದರೆ ಆ ಸಂದರ್ಭದಲ್ಲಿ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವರು ಯಾರಾಗಿದ್ದರು? ಆ ಸಂದರ್ಭದಲ್ಲಿ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವರು ಯಾರಾಗಿದ್ದರು ಅಂದರೆ ನಜೀರ್ ಸಾಬ್. ಈ ನಜೀರ್ ಸಾಬ್ರವರನ್ನು ನಾವು ಏನಂತ ಕರಿತೀವಿ ಅಂದರೆ ನೀರ್ ಸಾಬ್ ಅಂತ ಕರಿತೀವಿ. ಆ್ಯಕ್ಚುಲಿ ನೀರ್ ಸಾಬ್ ಅಂತ ಕರಿತೀವಿ. ಯಾಕೆ ಇವರಿಗೆ ನೀರ್ ಸಾಬ್ ಅಂತ ಕರಿತೀವಿ ಅಂದರೆ, ಇವರು ತಮ್ಮ ಅಧಿಕಾರಾವಧಿಯಲ್ಲಿ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದರು, ಸ್ಥಳೀಯ ಮಟ್ಟಕ್ಕೆ ಜಾಸ್ತಿ ಆದ್ಯತೆಯನ್ನು ಕೊಟ್ಟಿದ್ದರು. ಇವರ ಹೆಸರ ಮೇಲೆ ಇವತ್ತು ಮೈಸೂರಿನಲ್ಲಿ
ನಜೀರ್ ಸಾಬ್ರವರ ಹೆಸರಿನ ಮೇಲೆ ಮೈಸೂರಿನಲ್ಲಿ ಈ ಪಂಚಾಯತ್ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಡುವ ಸಲುವಾಗಿ ಒಂದು ಟ್ರೈನಿಂಗ್ ಸೆಂಟರ್ ಅಂತ ಸ್ಥಾಪನೆ ಮಾಡಿದ್ದಾರೆ 1989ರಿಂದ. 1989ರಿಂದ. ಯಾಕಂದರೆ ನಮ್ಮಲ್ಲಿ ಪಂಚಾಯತ್ ವ್ಯವಸ್ಥೆಯಲ್ಲಿ ನಜೀರ್ ಸಾಬ್ರವರ ಕೊಡುಗೆಯೂ ಕೂಡ ಒಂದಿದೆ. ಹಾಗಾಗಿ ಅವರ ಹೆಸರ ಮೇಲೆ ಏನಪ್ಪ ಅಂದ್ರೆ ಮೈಸೂರಿನಲ್ಲಿ ಏನು ಮಾಡಿದ್ದಾರೆ, ಒಂದು ಟ್ರೈನಿಂಗ್ ಸೆಂಟರ್ನ ಸ್ಥಾಪನೆ ಮಾಡಿದ್ದಾರೆ. ಓಕೆ, ನೆನಪಿರಲಿ ಸ್ನೇಹಿತರೆ. ಸೊ ಆದ್ಮೇಲೆ ಈ ನಜೀರ್ ಸಾಬ್ರವ್ರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಅಧಿಕಾರಿಗಳ ವರ್ಗವನ್ನು ಎಲ್ಲವರನ್ನು ಗುಂಪಾಕೊಂಡು ತಮ್ಮ ಅಧಿಕಾರಿಗಳನ್ನ ತೊಗೊಂಡು ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ. ಪಶ್ಚಿಮ ಬಂಗಾಳಕ್ಕೆ ಹೋಗಿಬಿಟ್ಟು ಅಲ್ಲಿ ಪಂಚಾಯತ್ ವ್ಯವಸ್ಥೆನ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ಕಾಯ್ದೆ ತರಬೇಕು ಅಂತ ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಮಸೂದೆಯನ್ನು ಮಂಡಿಸ್ತಾರೆ. ಆದ್ಮೇಲೆ ನೋಡಿ, ನಜೀರ್ ಸಾಬ್ರವರು ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅಲ್ಲಿ ಸ್ಟಡಿ ಮಾಡಿ ಅಲ್ಲಿ ಪಂಚಾಯತ್ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ ನೋಡಿಕೊಂಡು ಸ್ಟಡಿ ಮಾಡಿ ಬಂದು ನಮ್ಮಲ್ಲಿ ಪಂಚಾಯತ್ ವ್ಯವಸ್ಥೆ ಜಾರಿಗೆ ತರಬೇಕು ಅಂತ ಏನು ಮಾಡ್ತಾರೆ, ಸೊ ಪಂಚಾಯತ್ ವ್ಯವಸ್ಥೆ ಮಸೂದೆಯನ್ನು ಮಂಡಿಸ್ತಾರೆ. ಆದರೆ ಅದನ್ನು ರಾಜ್ಯಪಾಲರು ಏನು ಮಾಡ್ತಾರೆ, ರಾಷ್ಟ್ರಪತಿ ಶಿಫಾರಸಿ ಕಳಿಸ್ಬಿಡ್ತಾರೆ. ಬಟ್ ರಾಷ್ಟ್ರಪತಿ ಅದಕ್ಕೆ ಸಹಿ ಹಾಕೋದಿಲ್ಲ. ಆ ಸಂದರ್ಭದಲ್ಲಿ ಗುಂಡೂರಾವ್ ಸರ್ಕಾರ ಹೋಗ್ತದ ಕರ್ನಾಟಕದಲ್ಲಿ. ಸೊ ಗುಂಡೂರಾವ್ ಸರ್ಕಾರ ಹೋಗ್ತದ. ಅದಾದಮೇಲೆ ರಾಮಕೃಷ್ಣ ಹೆಗಡೆರವರು ಮುಖ್ಯಮಂತ್ರಿ ಆಗ್ತಾರೆ. ರಾಮಕೃಷ್ಣ ಹೆಗಡೆರವರು ಮುಖ್ಯಮಂತ್ರಿ ಆಗ್ತಾರ. ಮತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವರಾದವರು ಯಾರು, ಇದೇ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಚಿವರಾಗ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಈ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ನಜೀರ್ ಸಾಬ್ರವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ, ಈ ನಜೀರ್ ಸಾಬ್ರವ್ರು ಹೇಳ್ತಾರೆ, ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ನಜೀರ್ ಸಾಬ್ರವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ಸೊ ಅವ್ರು ಹೇಳ್ತಾರೆ, ನಜೀರ್ ಸಾಬ್ರವರು ಏನಾದರೂ ಪಂಚಾಯತ್ ವ್ಯವಸ್ಥೆಗೆ ರಾಷ್ಟ್ರಪತಿಗಳು ಸಹಿ ಹಾಕದಿದ್ದರೆ ನಾ ಏನು ಮಾಡ್ತೀನಿ, ಸೊ ರಾಷ್ಟ್ರಪತಿ ಭವನದ ಮುಂದೆ ಹೋಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಸೊ ಏನು ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ಸಹಿ ಹಾಕ್ತಾರೆ. ಆವಾಗಲೇ ಕರ್ನಾಟಕದಲ್ಲಿ ನ್ಯಾಯ ಪಂಚಾಯತ್ ಕಾಯ್ದೆ ಅಂತ ಜಾರಿಗೆ ಬರ್ತದೆ. 1983 ನ್ಯಾಯ ಪಂಚಾಯತ್ ಕಾಯ್ದೆ ಅಂತ ಜಾರಿಗೆ ಬರ್ತದೆ. ಸೊ ಈ ರೀತಿ ಕರ್ನಾಟಕದಲ್ಲಿ ಪಂಚಾಯತ್ ವ್ಯವಸ್ಥೆ ಬಂತು. ಸೊ JVK ರಾವ್ ಸಮಿತಿ ಅಂತ ಬರ್ತದೆ. JVK ರಾವ್ ಸಮಿತಿ 1985ರಲ್ಲಿ ಸೊ ಯೋಜನಾ ಆಯೋಗವು JVK ರಾವ್ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. 1985ರಲ್ಲಿ ಸೊ JVK ರಾವ್ರವರ ಅಧ್ಯಕ್ಷತೆಯಲ್ಲಿ ಏನು ಮಾಡ್ತಾರೆ, ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಓಕೆ, ಆದ್ಮೇಲೆ ಈ ಸಮಿತಿ ಹೇಳ್ತದ, JVK ರಾವ್ರವರ ಸಮಿತಿ ಹೇಳ್ತದ, ಪ್ರಸ್ತುತ ಇರುವ ಪಂಚಾಯತ್ ವ್ಯವಸ್ಥೆ ಹೇಗಿದೆ ಎಂದರೆ ಬೇರುಗಳಿಲ್ಲದ ಹುಲ್ಲು ಇದ್ದ ಹಾಗೆ ಇದೆ. ಪ್ರಸ್ತುತ ಇರುವ ಪಂಚಾಯತ್ ವ್ಯವಸ್ಥೆ ಹೇಗಿದೆ ಅಂದರೆ ಬೇರುಗಳಿಲ್ಲದ ಹುಲ್ಲು ಇದ್ದ ಹಾಗೆ ಇದೆ ಅಂತ ಹೇಳ್ತಾರೆ ಅವರು. ಸೊ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಧಿಕಾರಿ ಶಾಹಿಗಳ ಪಾಲ್ಗೊಳ್ಳುವಿಕೆಯನ್ನು ವಿರೋಧ ಮಾಡ್ತಾರೆ ಅವರು. ಅಧಿಕಾರಿ ಶಾಹಿಗಳು ಅಂದರೆ ಅಧಿಕಾರಿಗಳು ಸೊ ಪಂಚಾಯತ್ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವುದನ್ನು ಇವ್ರು ಏನು ಮಾಡ್ತಾರೆ, ತುಂಬ ವಿರೋಧಿಸುತ್ತಾರೆ. ಜಿಲ್ಲಾಧಿಕಾರಿಗಳು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವಿಕೆಯನ್ನು ಕಡಿಮೆ ಮಾಡಬೇಕು, ಅದರಲ್ಲೇ ಭಾಗವಹಿಸಬಾರ್ದು. ಅಷ್ಟೇ ಅಲ್ಲದೆ ಎಲ್ಲ ಯೋಜನೆಗಳನ್ನು ಜಿಲ್ಲಾ ಪರಿಷತ್ತೇ ತಯಾರಿಸಬೇಕು. ಜಿಲ್ಲಾ ಅಭಿವೃದ್ಧಿ ಆಯುಕ್ತರ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು. ಎಲ್ಲ ಯೋಜನೆಗಳನ್ನು ಸೊ ಜಿಲ್ಲಾ ಪರಿಷತ್ ಏನು ಮಾಡಬೇಕು, ತಯಾರಿಸಬೇಕು. ಜಿಲ್ಲಾ ಅಭಿವೃದ್ಧಿ ಆಯುಕ್ತರ ಹುದ್ದೆಯನ್ನು ಸೃಷ್ಟಿಸಬೇಕು ಅಂತ ಹೇಳ್ತದ. ಯಾವ ಸಮಿತಿ ಅಂದ್ರೆ JVK ರಾವ್ ಸಮಿತಿ ಹೇಳ್ತದ. ಅದಾದಮೇಲೆ ಬರೋದೇ LM ಸಿಂಘ್ವಿ ಸಮಿತಿ 1986. ಆದ್ಮೇಲೆ ಸೊ LM ಸಿಂಘ್ವಿ ಸಮಿತಿ ಹೇಳ್ತದ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಬೇಕು ಅಂತ ಹೇಳ್ತದ. ಪ್ರಸ್ತುತ ಇರುವ ಪಂಚಾಯತ್ ವ್ಯವಸ್ಥೆ ಯಾರ ಶಿಫಾರಸಿನ ಆಧಾರದ ಮೇಲೆ ಜಾರಿಗೆ ಬಂದಿದೆ ಅಂತ ಕೇಳಿದರೆ LM ಸಿಂಘ್ವಿ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಜಾರಿಗೆ ಬಂದಿದೆ. ಪ್ರಸ್ತುತ ಇರುವ ಪಂಚಾಯತ್ ವ್ಯವಸ್ಥೆ ಯಾರ ಶಿಫಾರಸಿನ ಆಧಾರದ ಮೇಲೆ ಜಾರಿಗೆ ಬಂದಿದೆ, LM ಸಿಂಘ್ವಿ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಜಾರಿಗೆ ಬಂದಿದೆ. ಯಾಕೆ, ಸಂವಿಧಾನಾತ್ಮಕ ಸ್ಥಾನಮಾನ ಕೊಡಬೇಕು ಅಂತ ಹೇಳಿದರು. ಆದರೆ 3 ಹಂತದ ಪಂಚಾಯತ್ ವ್ಯವಸ್ಥೆ ಯಾರ ಶಿಫಾರಸಿನ ಆಧಾರದ ಮೇಲೆ ಜಾರಿಗೆ ಬಂದಿದೆ ಅಂತ ಕೇಳಿದರೆ ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಜಾರಿಗೆ ಬಂದಿದೆ ಅಂತ ಹೇಳಬೇಕು. ನೆನಪಿರಲಿ, 3 ಹಂತದ ಪಂಚಾಯತ್ ವ್ಯವಸ್ಥೆ ಯಾರ ಶಿಫಾರಸಿನ ಆಧಾರದ ಮೇಲೆ ಜಾರಿಗೆ ಬಂದಿದೆ ಅಂತ ಕೇಳಿದರೆ ಬಲವಂತರಾಯ್ ಮೆಹ್ತಾ ಸಮಿತಿ. ಪ್ರಸ್ತುತ ಪಂಚಾಯತ್ ವ್ಯವಸ್ಥೆ ಯಾರ ಶಿಫಾರಸು ಅಂದರೆ LM ಸಿಂಘ್ವಿ ಸಮಿತಿಯ ಶಿಫಾರಸು ಅಂತ ಹೇಳಬೇಕು. ಓಕೆ, ಸೊ ಈ LM ಸಿಂಘ್ವಿ ಸಮಿತಿಯವರು ಹೇಳ್ತಾರ ಗ್ರಾಮ ಸಭೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಹೇಳ್ತಾರೆ. ಈ ಗ್ರಾಮ ಸಭೆಯನ್ನು ಹಳ್ಳಿಯ ವಿಧಾನಸಭೆ ಅಂತ ಕರಿತಾ ಹೋಗ್ತೀವಿ. ಈ ಗ್ರಾಮ ಸಭೆಯನ್ನು ನಾವೇನು ಕರಿತೀವಿ, ಹಳ್ಳಿಯ ವಿಧಾನಸಭೆ ಅಂತ ಕರಿತೀವಿ. ಇವ್ರು ಹೇಳ್ತಾರ ಗ್ರಾಮ ಸಭೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಗ್ರಾಮ ಪಂಚಾಯಿತಿಗಳಿಗೆ ಹಣಕಾಸಿನ ಸಂಪನ್ಮೂಲಗಳನ್ನು ಒದಗಿಸಬೇಕು. LM ಸಿಂಘ್ವಿ ಸಮಿತಿ ಹೇಳ್ತದ ಗ್ರಾಮ ಪಂಚಾಯಿತಿಗಳಿಗೆ ಏನು ಮಾಡಬೇಕು, ಹಣಕಾಸಿನ ಸಂಪನ್ಮೂಲಗಳನ್ನು ಒದಗಿಸಬೇಕು. ಹಳ್ಳಿಗಳಲ್ಲಿ ನ್ಯಾಯ ಪಂಚಾಯಿತಿಯನ್ನು ರಚನೆ ಮಾಡಬೇಕು. ಹಳ್ಳಿಗಳಲ್ಲಿ ಏನು ಮಾಡಬೇಕು, ನ್ಯಾಯ ಪಂಚಾಯಿತಿಯನ್ನು ರಚನೆ ಮಾಡಬೇಕು. ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿಗೆ ಹಣಕಾಸಿನ ಸಂಪನ್ಮೂಲವನ್ನು ಒದಗಿಸಬೇಕು. ಪ್ರತ್ಯೇಕ ಹಣಕಾಸು ಆಯೋಗವನ್ನು ರಚಿಸಬೇಕು. ಗ್ರಾಮ ಪಂಚಾಯತಿಗೆ ಪ್ರತ್ಯೇಕ ಹಣಕಾಸು ಆಯೋಗವನ್ನು ರಚನೆ ಮಾಡಬೇಕು ಅಂತ ಹೇಳಿದ ಸಮಿತಿ ಯಾವುದಪ್ಪ ಅಂದ್ರೆ 1986ರ LM ಸಿಂಘ್ವಿ ಸಮಿತಿ ಅಂತ ಬರ್ತದೆ.
ಅದಾದ ಮೇಲೆ ಸ್ನೇಹಿತರೆ ಪಿ ಕೆ ತುಂಗನ್ ಸಮಿತಿ ಅಂತ ಬರ್ತದೆ 1988ರಲ್ಲಿ. ಅದಾದಮೇಲೆ 1989ರಲ್ಲಿ ಗಾಡ್ಗೀಳ್ ಸಮಿತಿ ಅಂತ ಬರ್ತದೆ. ಈ ಎಲ್ಲ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಪಂಚಾಯತ್ ವ್ಯವಸ್ಥೆ ಜಾರಿಗೆ ತರಬೇಕು ಅಂತ ಡಿಸೈಡ್ ಮಾಡ್ತಾರೆ. 1989ರಲ್ಲಿ ಸಂವಿಧಾನದ 65ನೇ ತಿದ್ದುಪಡಿ ಮಸೂದೆಯನ್ನು ಮಂಡನೆ ಮಾಡಿ 1989ರಲ್ಲಿ ಸಂವಿಧಾನದ 65ನೇ ತಿದ್ದುಪಡಿ ಮಸೂದೆಯನ್ನು ಮಂಡನೆ ಮಾಡಿ ಪಂಚಾಯತ್ ವ್ಯವಸ್ಥೆನ ಜಾರಿಗೆ ತರಬೇಕು ಅಂತ ಹೇಳ್ತಾರೆ. ಆಲ್ರೆಡಿ ಅದನ್ನು ಲೋಕಸಭೆಯಲ್ಲಿ ಮಸೂದೆ ಮಂಡಿಸ್ತಾರ. ಲೋಕಸಭೆಯಲ್ಲಿ ಮಸೂದೆ ಮಂಡನೆ ಮಾಡಿ ರಾಜ್ಯಸಭೆಗೆ ಬರ್ತದ. ರಾಜ್ಯಸಭೆಗೆ ಬಂದಂತಹ ಸಂದರ್ಭದಲ್ಲಿ ಆ ಮಸೂದೆ ಒಂದೇ ಒಂದು ಮತದ ಅಂತರದಿಂದ ಬಿದ್ದು ಬಿಡ್ತದ. ನೆನಪಿರಲಿ, ಒಂದು ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರವಾಗಿ ರಾಜ್ಯಸಭೆಗೆ ಬಂದಾಗ ರಾಜ್ಯಸಭೆ ಅದನ್ನು ತಿರಸ್ಕರಿಸಿದರೆ ಅಥವಾ ಅಲ್ಲಿ ಅಂಗೀಕಾರವಾಗದಿದ್ದರೆ ಮಸೂದೆ ರದ್ದಾಗುತ್ತದೆ. ಅಥವಾ ಅದೇ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿ ಲೋಕಸಭೆಗೆ ಬಂದಾಗ ಲೋಕಸಭೆಯಲ್ಲಿ ಅದೇನಾರ ಅಂಗೀಕಾರವಾಗದೆ ಅಲ್ಲಿ ಬಿದ್ದೋಯ್ತು ಅಂದರೆ ಮಸೂದೆ ಬಿದ್ದೋಗ್ತದೆ. ಹೀಗೆ ರಾಜೀವ್ ಗಾಂಧಿ ನೇತೃತ್ವದ ಸರ್ಕಾರ ಏನು ಮಾಡ್ತದಪ್ಪ ಅಂದ್ರೆ ಪಂಚಾಯತ್ ವ್ಯವಸ್ಥೆನ ಜಾರಿಗೆ ತರಬೇಕು ಅಂತ ಮಸೂದೆಯನ್ನು ಮಂಡಿಸ್ತಾರೆ. 65ನೇ ತಿದ್ದುಪಡಿ ಮಸೂದೆ, ತಿದ್ದುಪಡಿ ಮಸೂದೆ. ಸಂವಿಧಾನದಲ್ಲಿ ನಾವು ತಿದ್ದುಪಡಿ ನೋಡ್ತೀವಿ, ತಿದ್ದುಪಡಿ ಮಸೂದೆ ಅಂತ ನೋಡ್ತೀವಿ. ಸುಮಾರು 105 ತಿದ್ದುಪಡಿಗಳು ಪ್ರಸ್ತುತ 127 ತಿದ್ದುಪಡಿ ಮಸೂದೆಗಳದಾವೆ. ತಿದ್ದುಪಡಿನೇ ಬೇರೆ, ತಿದ್ದುಪಡಿ ಮಸೂದೆನೇ ಬೇರೆ. ಅಂದರೆ ನಾವೊಂದು ಮಸೂದೆ ಮಂಡಿಸ್ತೀವಿ ಲೋಕಸಭೆಯಲ್ಲಿ, ಅದು ಮಸೂದೆ ಅಂತ ಕನ್ಸಿಡರ್ ಆಗ್ತದೆ. ಲೋಕಸಭೆಯಲ್ಲಿ ಪಾಸಾಗಿ ರಾಜ್ಯಸಭೆ ಬಂತು, ಅದು ಮಸೂದೆಯಾಗಿ ಅಲ್ಲೇ ಉಳಿದಿರ್ತದೆ. ಸಹಿ ಆತು, ಓಕೆ, ಏನೂ ಆಗಂದ್ರೆ ಅಲ್ಲೇ ಉಳಿದಿರ್ತದೆ, ಅದು ಮಸೂದೆಯಾಗಿ ಉಳಿದಿರ್ತದೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿ ರಾಷ್ಟ್ರಪತಿ ಹತ್ರ ಬಂದು ರಾಷ್ಟ್ರಪತಿ ಸಹಿ ಹಾಕಿದರೆ ಅದು ತಿದ್ದುಪಡಿ ಆಗ್ತದೆ. ಹಾಗಾಗಿ 65ನೇ ತಿದ್ದುಪಡಿ ಮಸೂದೆ ಅಂಥೇಳಿ ಮಂಡನೆ ಮಾಡ್ತಾರೆ. ಅದಾದ ಮೇಲೆ ಅದು ಲೋಕಸಭೆಯಲ್ಲಿ ಪಾಸ್ ಆಗ್ತದೆ. ರಾಜ್ಯಸಭೆಯಲ್ಲಿ ಏನಪ್ಪ ಅಂದ್ರೆ ಒಂದು ಮತದ ಅಂತರದಿಂದ ಬಿದ್ದು ಬಿಡ್ತದೆ. ಲೋಕಸಭೆಯಲ್ಲಿ ಪಾಸಾಗಿ ರಾಜ್ಯಸಭೆಯಲ್ಲಿ ಒಂದು ಮತದ ಅಂತರದಿಂದ ಬಿದ್ದು ಬಿಡ್ತದ. ಒಂದು ಮತದ ಅಂತರದಿಂದ ಬಿದ್ದ ಮೇಲೆ ಅದು ರದ್ದಾಗ್ತದೆ. ಅದಾದಮೇಲೆ ಏನಪ್ಪ ಅಂದ್ರೆ ವಿ ಪಿ ಸಿಂಗ್ರವರು ಪ್ರಧಾನಿ ಆಗ್ತಾರೆ. ಬಟ್ ಅವರು ಟ್ರೈ ಮಾಡ್ತಾರೆ ಪಂಚಾಯತ್ ವ್ಯವಸ್ಥೆ ಜಾರಿಗೆ ತರಬೇಕು ಅಂತ, ಬಟ್ ಆಗಲ್ಲ. ಅದಾದಮೇಲೆ ಪಿ ವಿ ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 1991ರಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮಂಡಿಸ್ತಾರೆ. 73ನೇ ತಿದ್ದುಪಡಿ ಮಾಡಬೇಕು ಅಂತ ಏನು ಮಾಡ್ತಾರೆ, ತಿದ್ದುಪಡಿ ಮಸೂದೆಯನ್ನು ಮಂಡಿಸ್ತಾರೆ. 1991ರಲ್ಲಿ ಮಂಡಿಸಿದ ಮಸೂದೆ ಯಾವಾಗ ಅಂಗೀಕಾರ ಆಗ್ತದಪ್ಪ ಅಂದ್ರೆ 1992 ಡಿಸೆಂಬರ್ 22ಕ್ಕೆ ಲೋಕಸಭೆ ತನ್ನ ಅಂಗೀಕಾರವನ್ನು ನೀಡ್ತದೆ. 1991ರಲ್ಲಿ ಮಸೂದೆ ಮಂಡನೆ ಆಗ್ತದೆ. 92 ಡಿಸೆಂಬರ್ 22ಕ್ಕೆ ಏನಾಗ್ತದ, ಮಸೂದೆ ಅಂಗೀಕಾರ ಆಗ್ತದೆ. ಎಲ್ಲಿ? ಲೋಕಸಭೆಯಲ್ಲಿ. ರಾಜ್ಯಸಭೆಯಲ್ಲಿ ಯಾವಾಗ ಅಂಗೀಕಾರ ಆಗ್ತದ? ಡಿಸೆಂಬರ್ 23ಕ್ಕೆ. 1992 ಡಿಸೆಂಬರ್ 23ಕ್ಕೆ ಏನು ಮಾಡ್ತಾರೆ, ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗ್ತದೆ. ಅದಾದಮೇಲೆ ರಾಜ್ಯಗಳು ಕೂಡ ಅದನ್ನು ಮಂಡಿಸ್ತಾವೆ. 17 ರಾಜ್ಯಗಳು ಒಪ್ಕೋತಾವ. ಈ ಮಸೂದೆಗೆ ರಾಷ್ಟ್ರಪತಿಗಳು ಯಾವಾಗ ಸಹಿ ಹಾಕ್ತಾರ? 1993 ಏಪ್ರಿಲ್ 20ಕ್ಕೆ. 1993 ಏಪ್ರಿಲ್ 20ಕ್ಕೆ ರಾಷ್ಟ್ರಪತಿಗಳು ಸಹಿ ಹಾಕ್ತಾರೆ. ರಾಷ್ಟ್ರಪತಿಗಳು ಅದಕ್ಕೆ ಏನಾಗ್ತಾರೆ, ಸಹಿಯನ್ನು ಹಾಕ್ತಾರೆ. ಹಾಗಾದರೆ ಆಗಿನ ರಾಷ್ಟ್ರಪತಿ ಆದವರು ಯಾರು? ಶಂಕರ್ ದಯಾಳ್ ಶರ್ಮಾ. ಆದ್ಮೇಲೆ ಈ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಸಹಿಯನ್ನು ಹಾಕ್ತಾರೆ. 1993 ಏಪ್ರಿಲ್ 20ಕ್ಕೆ ಸಹಿ ಹಾಕ್ತಾರ. ಆದರೆ ಇದು ದೇಶದಾದ್ಯಂತ ಯಾವಾಗ ಜಾರಿಗೆ ಬರ್ತದ? ಏಪ್ರಿಲ್ 24ಕ್ಕೆ ಜಾರಿಗೆ ಬರ್ತದೆ. 1993 ಏಪ್ರಿಲ್ 24ಕ್ಕೆ ಇದು ದೇಶದಾದ್ಯಂತ ಜಾರಿಗೆ ಬರ್ತದೆ. ಹಾಗಾಗಿ ಪ್ರತಿ ವರ್ಷ ಏಪ್ರಿಲ್ 24ನ್ನು ನಾವು ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಪಂಚಾಯತ್ ದಿನ. ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ ಯಾವಾಗಿಂದ ಆಚರಣೆ ಮಾಡ್ತಾ ಇದೀವಿ ಅಂದರೆ 2010ರಿಂದ ದೆಹಲಿಯಲ್ಲಿ ಆಚರಣೆ ಮಾಡ್ತಾರೆ. 2016ರಿಂದ ಆಲ್ ಓವರ್ ಇಂಡಿಯಾ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಏಪ್ರಿಲ್ 24ನ್ನು ರಾಷ್ಟ್ರೀಯ ಪಂಚಾಯತ್ ದಿನ ಅಂತ ನಾವೇನು ಮಾಡ್ತಾ ಇದ್ದೀವಿ, ಆಚರಣೆ ಮಾಡ್ತೀವಿ. ಸ್ನೇಹಿತರೆ, ಈ ರೀತಿ ಏನಪ್ಪ ಅಂದ್ರೆ 73ನೇ ತಿದ್ದುಪಡಿಯನ್ನು ಮಾಡ್ತಾರೆ 1992-93ರಲ್ಲಿ. 73ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಎಲ್ಲಿ? ದೇಶದಲ್ಲಿ. ಇದೇ ಮಸೂದೆಯನ್ನು ಕರ್ನಾಟಕಕ್ಕೆ ಹೋದಾಗ ಕರ್ನಾಟಕದ ರಾಜ್ಯಪಾಲರು ಯಾವಾಗ ಸಹಿ ಹಾಕ್ತಾರೆ? ಕರ್ನಾಟಕ ಪಂಚಾಯತ್ ಕಾಯ್ದೆ 1992-93 ಅಂತ ಮಾಡಿಬಿಟ್ಟು ಕರ್ನಾಟಕದ ರಾಜ್ಯಪಾಲರು ಖುರ್ಷಿದ್ ಆಲಂ ಖಾನ್ ಕರ್ನಾಟಕದ ರಾಜ್ಯಪಾಲರಂತ ಖುರ್ಷಿದ್ ಆಲಂ ಖಾನ್ ರವರು 1993 ಏಪ್ರಿಲ್ 30ಕ್ಕೆ ಸಹಿ ಹಾಕ್ತಾರೆ. ಕರ್ನಾಟಕದ ರಾಜ್ಯಪಾಲರಾದಂಥ ಖುರ್ಷಿದ್ ಆಲಂ ಖಾನ್ ರವರು
ಸೊ ಯಾವಾಗ ಸಹಿ ಹಾಕ್ತಾರೆ? 1993 ಏಪ್ರಿಲ್ 30ಕ್ಕೆ ಸಹಿ ಹಾಕ್ತಾರೆ. ಕರ್ನಾಟಕದಲ್ಲಿ ಯಾವಾಗ ಜಾರಿಗೆ ಬರ್ತದ? 1993 ಮೇ 10ಕ್ಕೆ. 1993 ಮೇ 10ಕ್ಕೆ ಏನಪ್ಪ ಅಂದ್ರೆ ಇದು ಕರ್ನಾಟಕದಲ್ಲಿ ಜಾರಿಗೆ ಬರ್ತದೆ. ಹಾಗಾದರೆ ಆಗ ಕರ್ನಾಟಕ ರಾಜ್ಯಪಾಲರಾಗಿದ್ದವರು ಖುರ್ಷಿದ್ ಆಲಂ ಖಾನ್. ಆಗ ಕರ್ನಾಟಕದ ರಾಜ್ಯಪಾಲರಾದವರು ಯಾರೇ? ಖುರ್ಷಿದ್ ಆಲಂ ಖಾನ್. ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ರು ಆ ಟೈಮಲ್ಲಿ? ವೀರಪ್ಪ ಮೊಯ್ಲಿ. ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ರು? ವೀರಪ್ಪ ಮೊಯ್ಲಿ. ಹಾಗಾದರೆ ಆಗ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವರು ಯಾರಾಗಿದ್ರು? ಗೋರ್ಪಡೆ. ಹೌದಾ? ಸೊ ಈ ರೀತಿಯಾಗಿ ನಾವೇನಪ್ಪ ಅಂದ್ರೆ ನೋಡ್ತೀವಿ. ಆದ್ಮೇಲೆ ಹೀಗೆ 1992-93ರಲ್ಲಿ ಸಂವಿಧಾನದ 73ನೇ ತಿದ್ದುಪಡಿ ಮಾಡುವುದರ ಮೂಲಕ ವಿಧಿ 243ರಲ್ಲಿ ವಿಧಿ 243ರಿಂದ 243 ಓ ವಿಧಿಯವರೆಗೆ ಏನು ಮಾಡ್ತಾರಪ್ಪ ಅಂದ್ರೆ ಸೊ ಪಂಚಾಯತ್ ವ್ಯವಸ್ಥೆಯನ್ನು ಸೇರಿಸ್ತಾರ. ವಿಧಿ 243 ಅರ್ಥ ವಿವರಣೆಯ ಬಗ್ಗೆ ಹೇಳ್ತದ. ಅಂದರೆ ಪ್ರತಿಯೊಂದು ಪಂಚಾಯತ್ ಅರ್ಥ, ಗ್ರಾಮ ಅಂದ್ರೆ ಏನು, ಜನವಸತಿ ಅಂದ್ರೆ ಏನು, ಕಟ್ಟಡ ಅಂದ್ರೆ ಏನು, ಕೈಗಾರಿಕೆ ಅಂದ್ರೇನು, ರೋಗ ಅಂದ್ರೆ ಸಾಂಕ್ರಾಮಿಕ ರೋಗ ಅಂದ್ರೇನು, ಹೀಗೆ ಪ್ರತಿಯೊಂದು ಪದದ ಅರ್ಥ ವಿವರಣೆಯನ್ನು ಹೇಳೋದು ಆರ್ಟಿಕಲ್ 243. 243A ಹೇಳ್ತದ ಗ್ರಾಮ ಸಭಾ. ಹೌದಾ? ಗ್ರಾಮ ಸಭಾ ಅಂತ ಮಾಡ್ತೀವಿ ನಾವು. ಹೌದಾ? ಸೊ ಗ್ರಾಮದ ಮತದಾರರ ಸಭಾ. ಗ್ರಾಮದ ಮತದಾರರ ಸಭಾ. ಒಂದ್ಸಲ ಕ್ವಶನ್ಸ್ ಕೇಳಿದ, ಗ್ರಾಮ ಸಭಾ ಸದಸ್ಯರಾಗಬೇಕಾದ್ರೆ ಎಷ್ಟು ವರ್ಷ ವಯಸ್ಸಾಗಿರಬೇಕು ಅಂತ ಕ್ವಶನ್ಸ್ ಕೇಳ್ತಾರೆ. 18 ವರ್ಷ ವಯಸ್ಸಾಗಿರಬೇಕು. ಗ್ರಾಮ ಪಂಚಾಯಿತಿಯ ಸದಸ್ಯರಾಗಬೇಕಾದ್ರೆ 21 ವರ್ಷ ವಯಸ್ಸಾಗಿರಬೇಕು. ಆದರೆ ಗ್ರಾಮ ಸಭೆಯ ಸದಸ್ಯರಾಗಬೇಕಾದ್ರೆ 18 ವರ್ಷ ವಯಸ್ಸಾಗಿರಬೇಕು. ಯಾಕಂದರೆ ಗ್ರಾಮ ಸಭೆ ಆ ಗ್ರಾಮದ ಮತದಾರರ ಸಭೆಯನ್ನು ಮಾಡ್ತೀವಿ. ಹಾಗಾಗಿ 243A ಗ್ರಾಮ ಸಭಾ. 243B 3 ಹಂತದ ಪಂಚಾಯತ್ ವ್ಯವಸ್ಥೆ ಅಂತ ನೋಡ್ತೀವಿ. ಪಂಚಾಯತ್ ರಚನೆ ಅಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ರಚನೆ ಆಗ್ತದೆ. 243C ಸದಸ್ಯರು ಮತ್ತು ಅಧ್ಯಕ್ಷರ ಚುನಾವಣೆ ಅಂತ ನೋಡ್ತೀವಿ. ಸದಸ್ಯರು ಮತ್ತು ಅಧ್ಯಕ್ಷರ ಚುನಾವಣೆ ಪಂಚಾಯತಿಯ ಅಂಗರಚನೆ ಅಂತ ನೋಡ್ತೀವಿ. 243D ಸ್ಥಾನಗಳ ಮೀಸಲಾತಿ. ಗ್ರಾಮ ಪಂಚಾಯತಿಯ ಸ್ಥಾನಗಳ ಮೀಸಲಾತಿ ಅಂತ ನೋಡ್ತೀವಿ. 243E ಗ್ರಾಮ ಪಂಚಾಯತಿ ಅಧಿಕಾರಾವಧಿ ಅಂತ ನೋಡ್ತೀವಿ. ಗ್ರಾಮ ಪಂಚಾಯತಿ ಅಧಿಕಾರಾವಧಿ ಅಂದರೆ 5 ವರ್ಷ ಅಂತ ನೋಡ್ತೀವಿ. ನೆಕ್ಸ್ಟ್ 243F ಅನರ್ಹತೆಗಳು. ಗ್ರಾಮ ಪಂಚಾಯತಿ ಸದಸ್ಯರನ್ನ ಅಧಿಕಾರದ ತೆಗೆದುಹಾಕಬೇಕಾದ್ರೆ ಹೆಂಗೆ ತೆಗೆದುಹಾಕ್ತೀವಿ, ಯಾವ ರೀತಿಯಾಗಿ ತೆಗೆದುಹಾಕ್ತೀವಿ ಅಂತ ನೋಡೋದು 243F. 243J ಅಧಿಕಾರ ಮತ್ತು ಜವಾಬ್ದಾರಿಗಳು. ಆದ್ಮೇಲೆ ಸೊ ಸಂವಿಧಾನದ 11ನೇ ಅನುಸೂಚಿಯಡಿಯಲ್ಲಿ ಸುಮಾರು 29 ಅಂಶಗಳನ್ನು ನೀಡಲಾಗಿದೆ. ಗ್ರಾಮ ಪಂಚಾಯತಿ ಯಾವ ಯಾವ ಅಧಿಕಾರವನ್ನು ಮಾಡಬೇಕು, ಕೃಷಿಗೆ ಸಂಬಂಧಪಟ್ಟಾಗ ಹೇಗೆ ಮಾಡಬೇಕು, ಕೈಗಾರಿಕೆಗೆ ಸಂಬಂಧಪಟ್ಟಂಗೆ ಹೆಂಗೆ ಮಾಡಬೇಕು, ಪಶುಸಂಗೋಪನೆಗೆ ಸಂಬಂಧಪಟ್ಟಂಗೆ ಯಾವ ಅಧಿಕಾರ ಮಾಡಬೇಕು ಅಂತ 243J ಒಳಗೆ ನಾವು ತಿಳಿಸಿದ್ದೀವಿ. 243H ಏನಿರುತ್ತಪ್ಪ ಅಂದ್ರೆ ತೆರಿಗೆಗಳನ್ನು ವಿಧಿಸುವುದು ಪಂಚಾಯತಿಗಳ ಅಧಿಕಾರ ಮತ್ತು ಅನುದಾನಗಳ ಹಂಚಿಕೆ. ರಾಜ್ಯ ಸರ್ಕಾರ ಪಂಚಾಯತಿಗಳಿಗೆ ಅನುದಾನಗಳನ್ನು ಹೇಗೆ ಹಂಚಿಕೆ ಮಾಡಬೇಕು, ಆಮೇಲೆ ಕೆಲವೊಂದು ಟ್ಯಾಕ್ಸಸ್ಗಳನ್ನು, ಮನೆ ಕಂದಾಯಗಳನ್ನು ಪಂಚಾಯಿತಿ ವಿಧಿಸಬೇಕು. ಪಂಚಾಯಿತಿ ವಿಧಿಸಿ ತಾನೇ ಬಳಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ 243H. 243I ರಾಜ್ಯ ಹಣಕಾಸು ಆಯೋಗ. 5 ವರ್ಷಗಳಿಗೊಮ್ಮೆ ರಾಜ್ಯ ಹಣಕಾಸು ಆಯೋಗವನ್ನು ರಚನೆ ಮಾಡಬೇಕು ಅಂತ ಹೇಳ್ತೀವಿ. ಹಾಗಾದರೆ ಪ್ರಸ್ತುತ ಕರ್ನಾಟಕದಲ್ಲಿ ರಾಜ್ಯ ಹಣಕಾಸು ಆಯೋಗ ಎಷ್ಟನೇ ಹಣಕಾಸು ಆಯೋಗ ಜಾರಿಯಿದೆ ಅಂದಾಗ 4ನೇ ಹಣಕಾಸು ಆಯೋಗ ಜಾರಿಯಲ್ಲಿದೆ. 4ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದರೆ CJ ಚಿನ್ನಸ್ವಾಮಿ ಅಂತ ನೋಡ್ತೀವಿ. CJ ಚಿನ್ನಸ್ವಾಮಿರವರು 4ನೇ ಹಣಕಾಸು ಆಯೋಗ. ಕೇಂದ್ರದಲ್ಲಿ ಎಷ್ಟನೇ ಹಣಕಾಸು ಆಯೋಗ? 15ನೇ ಹಣಕಾಸು ಆಯೋಗ ಇದೆ. ಅಲ್ಲಿ ಅಧ್ಯಕ್ಷರು ಯಾರು? NK ಸಿಂಗ್. ರಾಜ್ಯದಲ್ಲಿ ಎಷ್ಟನೇ ಹಣಕಾಸು ಆಯೋಗ? ಸೊ 4ನೇ ಹಣಕಾಸು ಆಯೋಗ ಅಂತ ನೋಡ್ತೀವಿ 243I. ನೆಕ್ಸ್ಟ್ 243J ಹೇಳ್ತದ ಲೆಕ್ಕ ಪರಿಶೋಧನೆ. ಈ ಗ್ರಾಮ ಪಂಚಾಯತಿಗೆ ಬಂದಿರುವಂಥ ಆದಾಯ ಮತ್ತು ಮಾಡಿದಂಥ ವೆಚ್ಚ ಇವುಗಳೆಲ್ಲವನ್ನು ಲೆಕ್ಕ ಪರಿಶೋಧನೆ ಮಾಡಬೇಕು ಅಂತ ಹೇಳುವುದು 243J ಹೇಳ್ತದ. 243K ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಹೇಳ್ತದ. ರಾಜ್ಯ ಚುನಾವಣಾ ಆಯೋಗ 243K ಬಗ್ಗೆ ಹೇಳ್ತದ. 243L ಒಕ್ಕೂಟ ಕ್ಷೇತ್ರಗಳಿಗೆ ಅನ್ವಯ. ಅಂದರೆ ಈ 1992-93 ಪಂಚಾಯತ್ ಕಾಯ್ದೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಅನ್ವಯವಾಗ್ತದ, ಜಮ್ಮು ಮತ್ತು ಕಾಶ್ಮೀರವನ್ನು ಬಿಟ್ಟು. 243M ಕೆಲವು ಪ್ರದೇಶಗಳಿಗೆ ಈ ಭಾಗ ಅನ್ವಯವಾಗದಿರುವುದು. ಅಂದರೆ ಈ 1992-93 ಕಾಯ್ದೆ 73ನೇ ಸಂವಿಧಾನ ತಿದ್ದುಪಡಿ ಕೆಲವೊಂದು ಕಡೆ ಅನ್ವಯವಾಗುವುದಿಲ್ಲ. ಫಾರ್ ಎಕ್ಸಾಂಪಲ್ ಡಾರ್ಜಿಲಿಂಗ್, ಹೌದಲ್ವಾ? ಸೊ ಮಿಜೋರಾಂ ಇಂಥ ಪ್ರದೇಶಗಳಲ್ಲಿ ಅದೇನಪ್ಪ ಅಂದ್ರೆ ಅನ್ವಯವಾಗುವುದಿಲ್ಲ. ಸೊ 243N ಅಸ್ತಿತ್ವದಲ್ಲಿರುವ ಕಾನೂನು ಮತ್ತು ಪಂಚಾಯಿತಿಗಳ ಮುಂದುವರಿವಿಕೆ. ಅಂದರೆ ಹೇಗೆ 1992-93 ಪಂಚಾಯತ್ ಕಾಯ್ದೆ ಬಂತು, ಅದಕ್ಕಿಂತ ಮುಂಚಿದಾಗ ಒಂದು ಕಾನೂನು ಇರ್ತದಲ್ಲ. ಯಾಕಂದರೆ ಆಯಾ ರಾಜ್ಯದವರು ತಮಗೆ ಹೇಗೆ ಅನುಕೂಲ ಆಗ್ತದ ಹಾಗೆ ಪಂಚಾಯತ್ ಕಾಯ್ದೆಗೆ ತಂದಿದ್ರು, ಪಂಚಾಯತ್ ವ್ಯವಸ್ಥೆನ ಜಾರಿಗೆ ತಂದರು. ಆ ಕಾನೂನು ಪಂಚಾಯತ್ ಕಾಯ್ದೆ ಜಾರಿಗೆ ಬಂದ 1 ವರ್ಷಗಳವರೆಗೆ ಮುಂದುವರಿಯುತ್ತದೆ. ಬ್ಯಾಡ್ ಅನಿಸಿದ್ರೆ ತೆಗೆದಾಕ್ಬೋದು, ಸೆಕೆಂಡರಿ. ಓಕೆ. ಸೊ ಈ ರೀತಿ ಏನಪ್ಪ ಅಂದ್ರೆ 243N. 243O ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯದ ಮಧ್ಯಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಅಂದರೆ ಯಾವ ಥರ? ಈ ಕ್ಷೇತ್ರಕ್ಕೆ ಅಂತ ಮೀಸಲಾತಿ ಕೊಟ್ಟಿರ್ತೀವಿ.
ಇದೇ ಕ್ಷೇತ್ರಕ್ಕೆ ಯಾಕೆ ಮೀಸಲಾತಿ ಕೊಟ್ಟಿರಿ ಅಂತ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಹೋಗಿ ಕೇಳೋಂಗಿಲ್ಲ. ಯಾವುದೋ ಒಂದು ಕ್ಷೇತ್ರಕ್ಕೆ ಎಸ್ ಸಿ ಸ್ಥಾನ ಕೊಟ್ಟಿರ್ತೀರಿ, ಯಾವುದೋ ಒಂದು ಕ್ಷೇತ್ರಕ್ಕೆ ಎಸ್ ಟಿ ಸ್ಥಾನ ಕೊಟ್ಟಿರ್ತೀವಿ, ಇದಕ್ಕೆ ಯಾಕೆ ಎಸ್ ಸಿ ಕೊಟ್ರಿ, ಇದಕ್ಕೆ ಯಾಕೆ ಎಸ್ ಟಿ ಕೊಟ್ರಿ ಅಂತ ನ್ಯಾಯಾಲಯದಲ್ಲಿ ಏನು ಮಾಡೋಂಗಿಲ್ಲ, ಪ್ರಶ್ನೆ ಮಾಡುವಂಗಿಲ್ಲ. ಹಾಗಾಗಿ ನ್ಯಾಯಾಲಯ ಏನಪ್ಪ ಅಂದ್ರೆ ಮಧ್ಯಪ್ರವೇಶವನ್ನು ಮಾಡುವಂತಿಲ್ಲ. ಸೊ ಇಷ್ಟು ಏನಪ್ಪ ಅಂದ್ರೆ ನಮ್ಮ ಪಂಚಾಯತ್ ರಾಜ್ಯದ ಐತಿಹಾಸಿಕ ಹಿನ್ನೆಲೆ ಅಂತ ನೋಡ್ತೀವಿ. ಮತ್ತು ಕರ್ನಾಟಕದಲ್ಲಿ ಪಂಚಾಯತ್ ವ್ಯವಸ್ಥೆ ಬರ್ತಾವೆ, ಅಲ್ಲಿ ವೆಂಕಟಪ್ಪ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ, ಕೊಂಡಜ್ಜಿ ಬಸಪ್ಪ ಸಮಿತಿ ಅಂತ ನಾವು ನೋಡ್ತೀವಿ. ಸೊ ಆದ್ಮೇಲೆ ನೆನಪಿರಲಿ. ಸೊ ಇಷ್ಟು ಏನಪ್ಪ ಅಂದ್ರೆ ಈ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಐತಿಹಾಸಿಕ ಹಿನ್ನೆಲೆ ಅಂತ ನಾವು ನೋಡಿದ್ವಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಂತ ನನ್ನ ಪುಸ್ತಕ ಸೊ ಚವಾಣ್ ಪಬ್ಲಿಕೇಶನಿಂದ ಬಂದಿದೆ, 2ನೇ ಮುದ್ರಣ ಆದ್ಮೇಲೆ. ಸೊ ಈ ಪುಸ್ತಕದಲ್ಲಿ ಏನಪ್ಪ ಅಂದ್ರೆ ನಾವು ಪಂಚಾಯತ್ ಕಾಯ್ದೆಯನ್ನು ಸೇರಿಸಿದ್ದೀವಿ, ಐತಿಹಾಸಿಕ ಹಿನ್ನೆಲೆಯನ್ನು ಸೇರಿಸಿದ್ದೀವಿ, ಅಷ್ಟೇ ಅಲ್ಲದೆ ಕೇಂದ್ರ ಮತ್ತು ರಾಜ್ಯದ ಯೋಜನೆಗಳನ್ನು ಸೇರಿಸಿದ್ದೀವಿ. ಅಷ್ಟೇ ಅಲ್ಲದೆ ಸೊ ಎಕನಾಮಿಕ್ ಸರ್ವೆಯನ್ನು ಕೂಡ ನಾವು ಸೇರಿಸಿದ್ವಿ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಏನಪ್ಪ ಅಂದ್ರೆ ಸೊ ಭಾಗವಾರು ಸೇರಿಸಿದ್ವಿ. ಅಂದರೆ ಐತಿಹಾಸಿಕ ಹಿನ್ನೆಲೆಯನ್ನು ನೋಡಿದಾಗ ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಪಟ್ಟಾಗ ಏನೇನು ಕ್ವಶನ್ಸ್ ಕೇಳ್ಯಾರ, ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಾಗ ಹೆಂಗೆ ಕ್ವಶನ್ಸ್ ಕೇಳ್ಯಾರ, ತಾಲೂಕ್ ಪಂಚಾಯತ್ ಆದಮೇಲೆ ತಾಲೂಕ್ ಪಂಚಾಯತ್ಗೆ ಸಂಬಂಧಪಟ್ಟಾಗ ಹೆಂಗೆ ಕ್ವಶನ್ಸ್ ಕೇಳ್ಯಾರ. ಸೊ ಈ ರೀತಿ ಏನಪ್ಪ ಅಂದ್ರೆ ಈ ಪುಸ್ತಕದಲ್ಲಿ ನಾವು ಸೇರಿಸಿದ್ವಿ. ಅಷ್ಟೇ ಅಲ್ಲದೆ ಇನ್ನೊಂದು ಬುಕ್ ಬರ್ತಾ ಇದೆ, ಭಾರತ ಸಂವಿಧಾನ ಮತ್ತು ರಾಜಕೀಯ ಅಂತ. ಸೊ ಬುಕ್ ಬರ್ತಾ ಇದೆ ಚವಾಣ್ ಪಬ್ಲಿಕೇಶನ್ದ. ಅಂದರೆ ಸೊ ನಾನೇ ಅದನ್ನು ಬುಕ್ಸ್ನ ಬರೆದಿದ್ದೀನಿ. ಆದಮೇಲೆ ನಮ್ಮ ಹಲವಾರು ಪುಸ್ತಕಗಳನ್ನು ಅಧ್ಯಯನ ಮಾಡಿ, ಹೌದಾ, ಸೊ ಹಲವಾರು ಪುಸ್ತಕಗಳನ್ನು ನಾವೇನಪ್ಪ ಅಂದ್ರೆ ಅಧ್ಯಯನ ಮಾಡಿ ಈ ಬುಕ್ಸ್ಗಳನ್ನು ಆಡು ಭಾಷೆಯಲ್ಲಿ ಬರೆದಿದ್ದೀನಿ. ಈ ಭಾರತ ಸಂವಿಧಾನ ಮತ್ತು ರಾಜಕೀಯ ಸೊ ಮುಂದಿನ ತಿಂಗಳು ಏನಪ್ಪ ಅಂದ್ರೆ ಮಾರುಕಟ್ಟೆಗೆ ನಿಮಗೆ ಲಭ್ಯವಾಗ್ತದೆ. ಪ್ರಸ್ತುತ ನಿಮಗೆ ಈ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಬುಕ್ ಸಿಗ್ತದೆ. ಸೊ ಇಲ್ಲಿಗೆ ನಮ್ಮ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಪುಸ್ತಕ ಏನಪ್ಪ ಅಂದ್ರೆ ತರಗತಿಯ ಪಂಚಾಯತ್ ರಾಜ್ ಇತಿಹಾಸವನ್ನು ನಾವು ಮುಕ್ತಾಯಗೊಳಿಸ್ತೀವಿ. ಧನ್ಯವಾದಗಳು.